ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೀರಿ. ಈಗಾಗಲೇ ನೀವು ನಿಮಗೆ ಮೋಸ್ಟ್ ವೇಟೆಡ್ ವಿಡಿಯೋ ಆಗಿರುವಂಥ ಟ್ರಿಗ್ನೋಮೆಟ್ರಿ ಬಗ್ಗೆ, ತ್ರಿಕೋನಮಿತಿಗಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀರಿ. ತ್ರಿಕೋನಮಿತಿ ಅಂದರೆ ಏನು, ಅದರ ಪ್ರಸ್ತಾವನೆ ಪೀಠಿಕೆ ಯಾವ ರೀತಿ ಇರ್ತದೆ, ಅದರ ಅನುಪಾತಗಳು, ಅದರ ಸ್ಪೆಸಿಫಿಕ್ ಆ್ಯಂಗಲ್ಸ್ಗಳ ಬಗ್ಗೆ, ಅದರ ಮ್ಯಾಗಿನ ಕ್ವಶನ್ಸ್ಗಳು ಎಲ್ಲವನ್ನ ಕೂಡ ನೋಡಿದ್ದೀರಿ. ನಿಮಗೆ ಸ್ವಲ್ಪ ಕೊರತೆ ಮಾಡಿದ್ದು ಯಾವುದಂದ್ರೆ ಅಂಕಗಣಿತದ ಬಗ್ಗೆ. ಬೀಜಗಣಿತನೂ ಪೂರ್ತಿಯಾಗಿ ಬೀಜಗಣಿತದ ಪರಿಕಲ್ಪನೆಯನ್ನು ಭಾಗ 1 ಭಾಗ 2 ಅಂತ ವಿಡಿಯೋ ಮಾಡಿ ಹಾಕಿದ್ದೆ. ರೇಖಾಗಣಿತ ಅಂತೂ ಪೂರ್ತಿ ಎಲ್ಲ ಆಕೃತಿಗಳ ಬಗ್ಗೆಗೂ ವಿಡಿಯೋ ಮಾಡಿ ಮತ್ತು ವೃತ್ತಗಳು, ತ್ರಿಭುಜಗಳು ಎಲ್ಲವನ್ನ ಕೂಡ, ಸಮಾಂತರ ಚತುರ್ಭುಜಗಳ ಮಟ್ಟ ಎಲ್ಲವನ್ನ ಪೂರ್ತಿಯಾಗಿ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದೆ. ಬೀಜಗಣಿತ ಮತ್ತು ರೇಖಾಗಣಿತವನ್ನು ಹೊರತುಪಡಿಸಿ ಮೆನ್ಸುರೇಷನ್ ಅಂದರೆ ಕ್ಷೇತ್ರಗಣಿತದ ವಿಡಿಯೋಗಳನ್ನ ಕೂಡ ಹಾಕಿದ್ದೆ. ಅಲ್ಲಿ ವೃತ್ತದ ಮೇಲಿನ ವಿಸ್ತೀರ್ಣ ಆಗಿರ್ಬೋದು, ಮೇಲ್ಮೈ ವಿಸ್ತೀರ್ಣ ಗಣಫಲ ಆಗಿರ್ಬೋದು, ಅದು ಎಲ್ಲ ಕವರ್ ಆಗಿತ್ತು. ಅದನ್ನೆಲ್ಲ ಮೀರಿ 4ನೇ ವಿಭಾಗವಾದಂಥ ಟ್ರಿಗ್ನೋಮೆಟ್ರಿ ಅದು ಕವರ್ ಆಗಿತ್ತು. ಇದೊಂದು ಉಳ್ಕೊಂಡಿತ್ತು. ಆ್ಯಕ್ಚುಲಿ ಅಂಕಗಣಿತ ಎಷ್ಟು ಸ್ಪೆಷಲ್ ಅಂದರೆ, ಈ ಅರ್ಥಮೆಟಿಕನ್ನು ನಮ್ಮ ಭಾರತೀಯರ ಫೈಂಡ್ ಔಟ್ ಮಾಡಿದ್ದು ಇಡೀ ಜಗತ್ತಿನಾಗ ನಮಗೊಂದು ಹೆಮ್ಮೆ. ರೇಖಾಗಣಿತದ ಪಿತಾಮಹ ಅಂತ ಹೊಡೆದ್ರೆ ಅಂದರೆ ನೀವು ಯುಕ್ಲಿಡ್ ಅಂತ ಬರ್ತೈತಿ ಕ್ರೋಮ್ದಾಗ, ನೆಟ್ದಾಗ. ಬೀಜಗಣಿತದ ಪಿತಾಮಹ ಅಂತ ಹೊಡೀರಿ ನೀವು ಅರಬ್ ದೇಶದ ಮೊಹಮ್ಮದ್ ಅಲ್ ಕ್ವಾರಿಜ್ಮಿ ಅಂತೇಳಿ ಬರ್ತೈತಿ. ಬಟ್ ಅಂಕಗಣಿತದ ಪಿತಾಮಹ ಅಂತ ಹೊಡೆದ್ರೆ ಅಂದ್ರೆ, ಫಾದರ್ ಆಫ್ ಅರ್ಥಮೆಟಿಕ್ ಅಂತ ಹೊಡೆದ್ರೆ ಅಂದ್ರೆ, ನಮ್ಮ ಭಾರತದ ಬ್ರಹ್ಮಗುಪ್ತ ಅವ್ರ ಹೆಸರು ಬರ್ತೈತಿ. ಒನ್ ಆಫ್ ದ ಮೋಸ್ಟ್ ಫೇಮಸ್ ಆನ್ಸಿಯಂಟ್ ಮ್ಯಾಥಮೆಟಿಷಿಯನ್, ಮೋಸ್ಟ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಬ್ರಹ್ಮಗುಪ್ತ. ಝೀರೋವನ್ನು ಫೈಂಡ್ ಮಾಡಿದ್ದು ಕೂಡ ಅವರೇ ಅಂತೇಳಿ ಕೆಲವೊಂದಿಷ್ಟು ಮೂಲಗಳು ಹೇಳ್ತಾವೆ. ಹಾಗಾದ್ರೆ ಆ ಬ್ರಹ್ಮಗುಪ್ತ ರೆಡಿ ಮಾಡಿದಂತಹ ಸಂಖ್ಯಾ ಪದ್ಧತಿ, ಅಲ್ಲಿಂದ ಸ್ಟಾರ್ಟ್ ಆದಂತಹ ಅಂಕಗಣಿತದ ಮೂಲ ಪರಿಕಲ್ಪನೆಗಳು, ಅದು ತೊಗೊಂಡು ಬಂದು ಬೇರೆ ಬೇರೆ ಮ್ಯಾಥಮೆಟಿಷಿಯನ್ಸ್ ಅವ್ರ ಕೈಯಾಗ ಸಿಕ್ಕ ಎಲ್ಲಿಗೆ ಬಂದು ಹತ್ತೈತಿ. ಈಗ ನಾವು ಟಿಗೆ ನಾವು ಎಲ್ಲಿಗೆ ಬಂದು ಹತ್ತೇವೋ, ಏನು ಅಂಕಗಣಿತ ಕಲಿಬೇಕು, ಎಲ್ಲದರ ಬಗ್ಗೆನೂ ಇವತ್ತಿನ ಕ್ಲಾಸ್ ಒಳಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದು ಮೇ ಬಿ ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ, ಬಟ್ ಎಲ್ಲವನ್ನ ಕಟ್ಟಿಕೊಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಹಾಗಾದರೆ ಅಂಕಗಣಿತವನ್ನು ನೋಡ್ತಾ ಹೋಗೋಣ. ಮೊದಲು ಭಾಳ ಬೇಸಿಕ್ಕಿಂದ ಬರೋಣ. ನಮ್ಮ ಬ್ರಹ್ಮಗುಪ್ತ ಅವರ ಸಂಖ್ಯಾ ಪದ್ಧತಿಯನ್ನು ಹೆಂಗೆ ಕಟ್ಟಿಕೊಟ್ರೆ ನಮಗೆ, ದ ನಂಬರ್ ಸಿಸ್ಟಮ್ ಏನು ಹೇಳ್ತದೆ, ನಂಬರ್ ಸಿಸ್ಟಮ್. ಓಕೆ, ಸಂಖ್ಯಾ ಪದ್ಧತಿ ಅಂದರೆ ನಂಬರ್ ಸಿಸ್ಟಮ್ ನಮಗೇನು ಹೇಳ್ಕೊಡ್ತದೆ. ಫಸ್ಟ್ ಸಂಖ್ಯಾ ಪದ್ಧತಿ ಸ್ಟಾರ್ಟ್ ಆಗೋದ ಒಣ್ಣೆಕ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಸ್ವಾಭಾವಿಕ ಸಂಖ್ಯೆಗಳು, ಇದನ್ನು ನಾವು ಇಂಗ್ಲಿಷ್ ಒಳಗೆ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಎನ್ನದಿಂದ ಡಿನೋಟ್ ಮಾಡ್ತೀವಿ. ನ್ಯಾಚುರಲ್ ನಂಬರ್ಸ್ ಆರ್ ಸ್ಟಾರ್ಟ್ಸ್ ಫ್ರಮ್ 1, 2, 3, 4 ಸೊ 1ರಿಂದ ಸ್ಟಾರ್ಟ್ ಆಗ್ತಾವೆ, ಇನ್ಫಿನಿಟಿ ಅಂತ್ಯನ ಇಲ್ಲ, ಹಂಗೆ ಹೋಗ್ತಾವ ಸ್ವಾಭಾವಿಕ ಸಂಖ್ಯೆಗಳು. ಇನ್ನು ಎರಡನೇದ ಪೂರ್ಣ ಸಂಖ್ಯೆಗಳು. ಇಂಗ್ಲಿಷ್ ಒಳಗೆ ಇದಕ್ಕೆ ಹೋಲ್ ನಂಬರ್ಸ್ ಅಂತ ಹೇಳಿ ಕರೀತಾರೋ. ಡಬ್ಲ್ಯೂ ಅನ್ನುವಂತಹ ಅಕ್ಷರದಿಂದ ಡಿನೋಟ್ ಮಾಡ್ತಾರೋ. ಹೋಲ್ ನಂಬರ್ಸ್ ಆರ್ ಸ್ಟಾರ್ಟ್ಸ್ ಫ್ರಮ್ 0, 1, 2, 3, 4 ಸೊ 0ದಿಂದ ಸ್ಟಾರ್ಟ್ ಆಗಿ ಅವು ಕೂಡ ಹಂಗೆ ಲೆಕ್ಕೆಲ್ಲ ಮುಂದೆ ಹೋಗ್ತಾವು. ನಂತರದಲ್ಲಿ ಬರುವ ಪೂರ್ಣಾಂಕಗಳು. ದ ಥರ್ಡ್ ಟೈಪ್ ಆಫ್ ನಂಬರ್ ಸಿಸ್ಟಮ್ ಈಸ್ ಪೂರ್ಣಾಂಕಗಳು. ಇಂಗ್ಲಿಷ್ ಒಳಗೆ ಇದಕ್ಕೆ ಇಂಟೀಜರ್ಸ್ ಅಂತ ಹೇಳಿ ಕರೀತಾರೋ. ಬಟ್ ನಾವು ಝಡ್ ಅನ್ನುವಂಥ ಅಕ್ಷರದಿಂದ ಗುರುತು ಮಾಡ್ತೇವೆ. ಯಾಕಂದ್ರೆ ಜರ್ಮನ್ ಪದ ಝಹಲೇನ್ ಅನ್ನುವಂತಹ ಜರ್ಮನ್ ಪದದಿಂದ ಅದಕ್ಕೆ ಝಡ್ ಅಂತೇಳಿ ಬಂದೈತಿ. ದ ಗ್ರೂಪ್ ಆಫ್ ಝಡ್ ಅಂದ್ರೆ ಪೂರ್ಣಾಂಕಗಳ ಗಣ, ಪೂರ್ಣಾಂಕಗಳ ಗುಂಪು. ಅದಕ್ಕೆ ಸ್ಟಾರ್ಟಿಂಗು ಇಲ್ಲ, ಎಂಡಿಂಗು ಇಲ್ಲ. ದ ಮಿಡಲ್ ನಂಬರ್ಸ್ನಷ್ಟೇ ನಾವು ಬರಿಬಹುದು. ದಟ್ ಈಸ್ -3, -2, -1, -0, 1, 2, 3 ಸೊ ಆ ಕಾಡಿಂತ್ರನು ಎಲ್ಲಿಂತ್ರ ಬಂದೈತೆ ಅನ್ನೋದು ಗೊತ್ತಿಲ್ಲ. ಈ ಕಾಡಿ ಒಂದು ನಾವು ನಂಬರ್ ಲೈನ್ ಹಾಕಿದಾಗ ಮಿಡ್ ನಂಬರನ್ನು 0 ತೊಗೊಂಡು ಹಿಂಗೆ ನಂಬರ್ ಲೈನ್ ಹಾಕ್ತಾವೆ. ನಡಿಕೆ ನಂಬರ್ 0, ಬಲಗಡೆ ಹೋದಂಗೆ ಪಾಸಿಟಿವ್ ನಂಬರ್ಸ್ ಆರ್ ದೇರ್, ಎಡಗಡೆ ಹೋದಂಗೆ ನೆಗೇಷನ್ ನಂಬರ್ಸ್, ಇಟ್ ಮೀನ್ಸ್ ನೆಗೆಟಿವ್ ನಂಬರ್ಸ್ಗಳು ಇರ್ತಿರ್ತಾವೆ. ಈ ಕಾನ್ಸೆಪ್ಟನ್ನು ನಾವು ಪೂರ್ಣಾಂಕಗಳ ಕಾನ್ಸೆಪ್ಟ್ ಅಂತ ಕರಿಬೋದು. ಓಕೆ, ಇನ್ನು 4ನೇ ಟೈಪ್ ಆಫ್ ನಂಬರ್ ಸಿಸ್ಟಮ್ ಯಾವುದು ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು. ಇದನ್ನು ನಾವು ರ್ಯಾಷನಲ್ ನಂಬರ್ಸ್ ಅಂತ ಹೇಳಿ ಕರಿತಾವೆ. ಯಾವ ಸಂಖ್ಯೆಗಳು P/Q ಮಾದರಿ ಒಳಗೆ ಇರ್ತಾವೋ, ವಿಚ್ ನಂಬರ್ಸ್ ಆರ್ ಅ ಫಾರ್ಮ್ ಆಫ್ P/Q, ದೋಸ್ ನಂಬರ್ಸ್ ಆರ್
ರ್ಯಾಷನಲ್ ನಂಬರ್ಸ್, ಭಾಗಲಬ್ಧ ಸಂಖ್ಯೆಗಳು. ಫಾರ್ ಎಕ್ಸಾಂಪಲ್ 2/3, 4/5, 6/2 ಕಡ್ತು ಹೋದ್ರೂ ಕೂಡ ಅದು ಭಾಗಲಬ್ಧ ಸಂಖ್ಯೆನ. ಬರೀ 3 ಬರೆದ್ರೂ ಇದು ಭಾಗಲಬ್ಧ ಸಂಖ್ಯೆನ, ಯಾಕಂದ್ರೆ ಡಿವೈಡೆಡ್ ಬೈ 1 ಇರ್ತದೆ. ಭಾಗಲಬ್ಧ ಸಂಖ್ಯೆಗಳು. ಇದಾದ ಮ್ಯಾಗ ಬರುವಂತಹ ಒಂದು ಸಂಖ್ಯಾ ಪದ್ಧತಿಯ ಗುಂಪೆ ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳು ಇದನ್ನು ನಾವು ಇರ್ರ್ಯಾಷನಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಯಾವ ಸಂಖ್ಯೆಗಳು P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲವೋ, ಮುಖ್ಯವಾಗಿ ದಶಮಾಂಶ ಪದ್ಧತಿಯಲ್ಲಿ ಅಂತ್ಯವಿರದ ಆವರ್ತಗೊಳ್ಳದ. ದಶಮಾಂಶ ಪದ್ಧತಿ ಒಳಗೆ ಬರೋದು ಅಂದ್ರೆ ಅದಕ್ಕೆ ಅಂತ್ಯನೂ ಇರಂಗಿಲ್ಲ, ಎಂಡಿಂಗೂ ಇರಂಗಿಲ್ಲ, ಆವರ್ತನಗೊಳ್ಳಂಗಿಲ್ಲ, ನಂಬರ್ ರಿಪೀಟು ಆಗಂಗಿಲ್ಲ. ಅಂತಹ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಅಭಾಗಲಬ್ಧ ಸಂಖ್ಯೆಗಳು. ಎಂಡಿಂಗ್ ಇಲ್ಪ ಬಟ್ ಸಂಖ್ಯೆ ರಿಪೀಟ್ ಆಗತ್ತೈತೆ ಅಂದ್ರೆ ಅದು ಭಾಗಲಬ್ಧನ. ಮತ್ತು ದಟ್ ಈಸ್ ರ್ಯಾಷನಲ್ ನಂಬರ್. ಅದು ಎಂಡ್ ಇಲ್ಲ ಬಟ್ ರಿಪೀಟ್ ಆಗತ್ತೈತೆ ಅಂದ್ರೆ. ಈ ಅಭಾಗಲಬ್ಧ ಇರ್ರ್ಯಾಷನಲ್ ನಂಬರ್ಸ್ ಹೆಂಗಿರ್ತಾವ ಅಂದ್ರೆ ಎಂಡಿಂಗೂ ಇರಂಗಿಲ್ಲ, ರಿಪೀಟು ಆಗಂಗಿಲ್ಲ. ಇವು ಮಗನು ಹಂಗ ಮುಂದಕ್ಕಿರ್ತಾವ ಅಭಾಗಲಬ್ಧ ಸಂಖ್ಯೆಗಳು. ಈ ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಹಿಪಾಕಸ್, ಗ್ರೀಕ್ ದೇಶದ ಹಿಪಾಕಸ್ ಅನ್ನುವಂಥ ಮ್ಯಾಥಮೆಟಿಷಿಯನ್, ನೀವು ನನ್ನ ವಿಡಿಯೋ ನೋಡ್ಕೋತ ಬರತ್ತಿದ್ರೆ ಅಂದ್ರೆ ಮ್ಯಾಥಮೆಟಿಷಿಯನ್ಸ್ಗಳ ಬಗ್ಗೆ ಅಲ್ಲೆಲ್ಲೇ ಹೇಳ್ತಿರ್ತಾನೆ. ನಿಮಗೆ ಒಂದು ಸ್ವಲ್ಪ ಚಲೋ ಅನಿಸ್ತೈತದೆ. ಯಾಕಂದ್ರೆ ಭಾಳ ಮಂದಿಗೆ ವಿಜ್ಞಾನಿ ಗೊತ್ತು. ಒಂದು 5 ಮಂದಿ ವಿಜ್ಞಾನಿ ಹೇಳಿ ಅಂದ್ರೆ ಅವ್ರು ಹೇಳ್ತಿರ್ತಾರೆ, ಸರ್ C.V. ರಾಮನ್ ರೀ, ಹೋಮಿ ಜಹಾಂಗೀರ್ ಬಾಬಾ ರೀ, ನ್ಯೂಟನ್ನ, ಗೆಲಿಲಿಯೋ, ಅವನು ಜೀವಶಾಸ್ತ್ರ, ಅರಿಸ್ಟಾಟಲ ಎಲ್ಲ ಹೇಳ್ತಿರ್ತಾರೆ. ಅವರು ವಿಜ್ಞಾನಿಗಳು ಭಾಳ ಮಂದಿಗೆ ಗೊತ್ತಿರ್ತಾರೆ. ಗಣಿತಶಾಸ್ತ್ರಜ್ಞರು ಭಾಳ ಮಂದಿಗೆ ಗೊತ್ತಿರೋದಿಲ್ಲ. ಗಣಿತಶಾಸ್ತ್ರಜ್ಞರು ಫ್ರೆಡ್ರಿಕ್ ಗಾಸ್ ಅನ್ನೋರು ಫೇಮಸ್ ಮ್ಯಾಥಮೆಟಿಷಿಯನ್, J.F. ಹರ್ಬಾಟ್ ಫೇಮಸ್ ಮ್ಯಾಥಮೆಟಿಷಿಯನ್, ಯುಕ್ಲಿಡ್, ಥೇಲ್ಸ್, ಪೈಥಾಗೋರಸ್, ಹಿಪಾಕಸ್. ನಮ್ಮ ಭಾರತಕ್ಕೆ ಬಂದ್ರೆ ಆರ್ಯಭಟ, ಬ್ರಹ್ಮಗುಪ್ತ, ಭಾಸ್ಕರಾಚಾರ್ಯರು, ಶ್ರೀಧರಾಚಾರ್ಯರು. ಆಧುನಿಕ ಭಾರತದಲ್ಲಿ ಶ್ರೀನಿವಾಸನ್ ರಾಮಾನುಜನ್, ಶಕುಂತಲಾದೇವಿ ಫೇಮಸ್ ಮ್ಯಾಥಮೆಟಿಷಿಯನ್. ಓಕೆ, ಗಣಿತಶಾಸ್ತ್ರದಿಂದ ಹೆಸರು ಕೂಡ ನೆನಪಿಟ್ಕೋದು ಭಾಳ ಒಂದು ಅವಶ್ಯಕವಾದಂಥ ವಿಷಯ. ಯುನಿಕ್ನೆಸ್. ಕವಿಗಳು ನೆನಪಿರ್ತಾರೆ, ವಿಜ್ಞಾನಿಗಳು ನೆನಪಿರ್ತಾರೆ. ಗಣಿತಶಾಸ್ತ್ರಜ್ಞರು ಭಾಳ ಮಂದಿ ಗಮನಕ್ಕೆ ಬಂದಿರೋದಿಲ್ಲ. ಯಾಕಂದ್ರೆ ನಿಮ್ಮ ಗಣಿತ ಅಂದ್ರೆ ಸ್ವಲ್ಪ ಹೇಟ್ ಮಾಡ್ತಿರಲ್ಲ, ಅದ್ರ ಸಂಬಂಧ. ಇಷ್ಟಪಟ್ಟಿದ್ರೆ ಇಷ್ಟ ಆಕಿತ್ತ. ಪದ್ಯ ಅಂದ್ರೆ ಇಷ್ಟ. ಜನ್ ಜನ್ ಜನ ಜೇಬು ತುಂಬ ಹಣ, ಮೇಲ ಕೆತ್ತಿ ಬಿಡಲು ಸದ್ದು ಟನ್ ಟನ್ ಟನ, ನದಿಯಲ್ಲೊಂದು ಬಕ ಮುದುರಿಕೊಂಡು. J.P. ರಾಜರತ್ನಂ ಬಡ್ನ. ನೀನ್ ನನ್ನಟ್ಟಿ ಬೆಳಕಂಗಿದ್ದೆ ನಂಜು, ಮಾಗಿಲ್ ಹುಲ್ ಮೇಲ್ ಮಲಗಿದ್ದಂಗೆ ಮಂಜು. J.P. ಭಟ್. ಡಿವಿಜನ್. ಅಕ್ಕಿಯೊಳಗಣ್ಣವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗದನಾರು. ಡಿವಿಜಿ ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ಸಾಧನೆ ನಂದ ಅಂತ ಓಡ್ತಿರ್ತೀರಿ. ನಾ ಸಾಧನೆ ಮಾಡಬೇಕು, ನನ್ನ ಹೆಸರು ಫೇಮಸ್ ಆಗಬೇಕು, ನಾ ಮ್ಯಾಗ ಬರಬೇಕು, ನಾ ಬೆಳಿಬೇಕು, ನಾನ. ಅಕ್ಕಿಯೊಳಗಣ್ಣವನು ಮೊದಲಾರು ಕಂಡವನು. ಅಕ್ಕಿನ ಕುದಿಸಿರನ ಅಣ್ಣ ಹಾಕೈತೆ ಅಂತ ಹೇಳಿದವ ಯಾರು ಜಗತ್ತಿಗೆ? ಯಾರಿಗಾದ್ರೂ ಗೊತ್ತದ? ಕಮೆಂಟ್ ಹಾಕ್ರ ನೋಡು ಗೊತ್ತಿದ್ರು. ಅಕ್ಕಿಯೊಳಗಣ್ಣವನು ಮೊದಲಾರು ಕಂಡವನು, ಗೊತ್ತಿಲ್ಲ ಜಗತ್ತಿಗೆ. ಅಕ್ಕರದ ಬರಹಕ್ಕೆ ಮೊದಲಿಗದನಾರು. ಅಕ್ಷರ ಈ ಕಂಡಿಡ್ದವ್ರು ಯಾರ? ಕಮೆಂಟ್ ಹಾಕ್ರಿ. ಯಾರು ಕಂಡಿಡ್ದಿರ್ಬೋದು? ಅಕ್ಕಿಯೊಳಗಣ್ಣವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗದನಾರು. ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಲೆಕ್ಕನ ಇರಿಸಿಲ್ಲ ಜಗತ್ತ, ತನ್ನ ಆದಿಗಳನ್ನ ಲೆಕ್ಕ ಇರಿಸಿಲ್ಲ, ಇನ್ನು ನಿನಗೆ ಜಸ ನೀವು DVG ಅವ್ರದ್ದು ಓದಾಕತ್ತಾರಂದ್ರೆ ಹುಚ್ಚರ. ಇದೇನೂ ಬೇಡ, ಮಾನವ ಜನ್ಮ ಬೇಡ ಅನ್ನಿಸ್ತೈತಿ. ಭಾಳ ಬಡಾಯಿ ಕೊಚ್ಕೋತಿರ್ತಾರೆ. ನಾ ಹಂಗೆ, ನೀ ಹಂಗೆ, ನಾ ಹಂಗೆ, ಬರೇ ಮಾತಾಡ್ಕೊ
ಸಾಧನೆ ಮಾಡ್ಕೊಂಡಿರ್ತಾರ ಅವ್ರು, ಅಂಥವ್ರಿಗೆ ಡಿ ವಿ ಜಿ, ಅಂಥವ್ರಿಗೆ ಹೇಳ್ತಾರೆ ಡಿ ವಿ ಜಿ. ಇಳೆಯಿಂದ ಮೊಳಕೆ ಒಂದು ತಮಟೆ ಸದ್ದಿಲ್ಲ, ಇಳೆಯಿಂದ ಮೊಳಕೆ ಹೊಡೆಯುವಾಗ ಒಂದು ಸಪ್ಪಳಿಲ್ಲ ಅದಕ್ಕೆ. ಸೂರ್ಯ ಚಂದ್ರರದು ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ. ಎಷ್ಟು ಚಂದ ಅಂದರೆ ಭೂಮಿಯಿಂದ ಬರುವಂತಹ ಒಂದು ಸಸ್ಯ ಬೆಳೆಯುವಾಗ ಸದ್ದು ಮಾಡಿಲ್ಲ. ದಿನ ಸೂರ್ಯ ಚಂದ್ರರ ಇಡೀ ಭೂಮಿಯನ್ನು ಬೆಳಗ್ತಾರೆ, ಸದ್ದು ಮಾಡಂಗಿಲ್ಲ. ನಾವು ಎಷ್ಟು ಸದ್ದು ಮಾಡ್ತೇವೆ ಜಗತ್ತಿನಾಗ ಅನ್ನೋದು ಡಿ ವಿ ಜಿ ಅವ್ರ ವಾದ. ಇಂಥ ಹಲವಾರು ಅವ್ರ ಕಗ್ಗಗಳನ್ನ ಓದಾಕತ್ತವ ಅಂದ್ರೆ ಓಕೆ. ಹಂಗೆ ಕವಿಗಳು ನೆನಪು ಅಂದ್ರೆ ಅವು ನಮಗೆ ಇಷ್ಟ ಆಕ್ಕವ, ನನಗಾದ್ರೂ ಅಷ್ಟ. ಹಂಗಾಗಿ ನಾವು ಕವಿಗಳು ಭಾಳ ಕುವೆಂಪು, ದ ರಾ ಬೇಂದ್ರೆ ಭಾಳ ಕವಿಗಳು ನೆನ್ಪಿಟ್ಟಿರ್ತವೆ. ನಮ್ಗೆ ಯಾವ್ದು ಇಷ್ಟ ಅಲ್ಲ. ಇನ್ನು ವಿಜ್ಞಾನ ಅಂದ್ರೆ ವಿಜ್ಞಾನದ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳು ನಮ್ಗೆ ಇಷ್ಟ ಆಗ್ತಾವೆ. ಯಾರಾದರೂ ಚೆನ್ನಾಗಿ ವಿಜ್ಞಾನ ಹೇಳಕತ್ತಾನಂದ್ರೆ ವಾವ್, ಭೂಮಿ ಯಾಕೆ ನೀಲಿ ಐತಿ, ಆಕಾಶ ರಿಫ್ಲೆಕ್ಷನ್ನ ಯಾವ ರೀತಿ ಪ್ರತಿಫಲನ ಆಗ್ತೈತಿ, ಯಾಕೆ ನಕ್ಷತ್ರ ಅಲ್ಲಿ ಇದ್ದಿದ್ದು ಗೋಚರ ಅಲ್ಲಿ ಆಗ್ತೈತಿ, ವಕ್ರೀಭವನ ಯಾವ ರೀತಿ ಆಗ್ತೈತಿ ಗಾಳಿ ಒಳಗೆ, ಇದನ್ನೆಲ್ಲ ಹೇಳಕತ್ತಾರೆ. ಓಕೆ, ಇದ್ರ ಬಗ್ಗೆ ಬೆಳಕಿನ ಚದುರುವಿಕೆ ಬಗ್ಗೆ ನಮ್ಮ ಸಿ ವಿ ರಾಮನ್ ಅವ್ರು ಮಾಡಿದ್ರು, ಅವ್ರಿಗೆ ನೊಬೆಲ್ ಬಂದಿತ್ತು. ಅಂದ್ರೆ ಅದನ್ನು ವೈಭವಪೂರಿತವಾಗಿ ಹೇಳ್ಬೋದು. ನೊಬೆಲ್, ಗಣಿತಕ್ಕೆ ನೊಬೆಲ್ ಇಲ್ಲ. ನೊಬೆಲ್ದಷ್ಟೇ ಪ್ರಾಮುಖ್ಯತೆ ಹೊಂದಿರುವಂತಹ ಫೀಲ್ಡ್ ಮ್ಯಾಥಮೆಟಿಕ್ಸ್ ಅಬೆಲ್ ಪ್ರಶಸ್ತಿ ಐತಿ ಗಣಿತಕ್ಕೆ. ಅದು ಇಡೀ ಜಗತ್ತಿನ ಫಸ್ಟ್ ಪ್ರಶಸ್ತಿ, ದೊಡ್ಡ ಪ್ರಶಸ್ತಿ ಅಬೆಲ್. ಓಕೆ, ಹಾಗಾಗಿ ಗಣಿತಶಾಸ್ತ್ರಜ್ಞರನ್ನು ಕೂಡ ನೆನಪಿಟ್ಕೋರಿ. ನಾವು ಕಡೆಗೆ ನಮ್ಮ ಭಾರತೀಯರನ್ನಾದರೂ ಆರ್ಯಭಟ, ಬ್ರಹ್ಮಗುಪ್ತ, ಶ್ರೀಧರಾಚಾರ್ಯ, ಭಾಸ್ಕರಾಚಾರ್ಯ, ಭಾಸ್ಕರ 1, ಭಾಸ್ಕರ 2, ಶ್ರೀನಿವಾಸನ್ ರಾಮಾನುಜನ್ ಅವರು, ಬ್ರಹ್ಮಗುಪ್ತ ಅವರು ಅಂಕಗಣಿತದ ಪಿತಾಮಹ ಇಡೀ ಜಗತ್ತಿಗೆ. ಅಭಾಗಲಬ್ಧ ಸಂಖ್ಯೆ ಬಗ್ಗೆ ಹಿಪಾಕಸ್ ಹೇಳ್ತಾನೆ. ಇದ್ರ ಜೊತೆ ಹೇಳುವಾಗ √2, √3, √5 ಇವು ಕೂಡ ಫೇಮಸ್ ಇರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತಾನೆ. ಪೈ ಇಸ್ ಆಲ್ಸೋ ಇರ್ಯಾಷನಲ್ ನಂಬರ್. ಪೈ ಕೂಡ ಅಂತ್ಯವಿರದ ಆವರ್ತಗೊಳ್ಳದ ದಶಮಾಂಶ ವಿಸ್ತರಣೆ ಹೊಂದೈತಿ. √2, √3, √5, √7 ಇವೆಲ್ಲವೂ ಕೂಡ ಹಿಪಾಕಸ್ನ ಪ್ರಕಾರ ಅತ್ಯಂತ ಪ್ರಮುಖವಾದಂಥ ಅಭಾಗ. ಅದರೊಳಗೂ √2 ಭಾಳ ಪ್ರಮುಖ. ನಿಮಗೊಂದು ಗಣಗೋರ ಘಟನೆ ಒಂದು ಹೇಳ್ತಾನೆ. √2 ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿದಕ್ಕೆ ಹಿಪಾಕಸ್ಸನ್ನು ಕೊಂದು ಹಾಕಿದ್ರಂತ ಆಗಿನ ಮಂದಿ ಕೊಲ್ತಾರ್ರಿ. ಮಂದಿಗೆ ಏನು ಹೇಳ್ದಂಗೀಗ ಕೊಪರ್ನಿಕಸ್ ಗ್ರಹಗಳ ಚಲನೆಯನ್ನು ಮಾಡುವಾಗ ಸೂರ್ಯಕೇಂದ್ರಿತ ಸಿದ್ಧಾಂತವನ್ನು ಮಂಡಿಸುವಾಗ ಸೂರ್ಯ ಕೇಂದ್ರವಾಗಿರ್ತಾನೋ, ಸುತ್ತಮುತ್ತಲು ಗ್ರಹಗಳು ಚಲಿಸ್ತಾನೋ, ಕೊಪರ್ನಿಕಸ್ಸನ್ನು ಕೊಂದಿದ್ರು ಮಂದೆ ಹಿಂಗೆ. ಓಕೆ, ನಮ್ಮ ಭಾರತದಾಗ ಪಾಡ್ ಮಾತು ಹ್ಞೂ ಅಂತಾರೆ ಹೊಕ್ಕಾರ ಅವ್ರು, ಹಿಂದೇಲಿ ಸಾಬರಿ ಅಂತೇಳಿ. ಬೇರೆ ಕಡೆ ಅದನ್ನ ಏನಾರು ಹೇಳಕ್ಕೆ ಹೋಯ್ತಂದ್ರೆ ಹೆಂಗೆ ಏನು ಹಿಂಗೆ ಕೇಳಿದಿ, ಇದು ಹೆಂಗೆ ಆಕೈತಿ, ಕೊಂದ ಬಿಡ್ತಾರೆ. ಹಿಪಾಕಸ್ ಕೂಡ ಹಂಗೆ ಸತ್ತಾನ. √2 ಅಭಾಗಲಬ್ಧ ಸಂಖ್ಯೆಯಲ್ಲಿ ಅಂತ ಹೇಳಿದಕ್ಕೆ ಕೊಂದಾರಂತ ಅವನು. ವಿಚಾರ ಮಾಡ್ರಿ. ಓಕೆ, ಇವು ಅಭಾಗಲಬ್ಧ ಸಂಖ್ಯೆಗಳ ಪರಿಕಲ್ಪನೆ. ಭಾಗಲಬ್ಧ ಸಂಖ್ಯೆಗಳು, ಪೂರ್ಣಾಂಕಗಳು, ಪೂರ್ಣ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳು ಇವೆಲ್ಲದರ ಪರಿಕಲ್ಪನೆಯನ್ನು ನೀವು ನೋಡಿದ್ರಿ. ನಂಬರ್ ಸಿಸ್ಟಮನ್ನು ಹೆಂಗೆ ಅಪ್ಲೈ ಮಾಡ್ಕೋಬಹುದು ಅನ್ನೋದನ್ನು ನೋಡಿದ್ವು. ನಾನು ಇದ್ರೊಳಗೆ ಏನು ಮಾಡ್ಬೋದು ಅಂದ್ರೆ ಇನ್ನೂ ಒಂದು ಸ್ವಲ್ಪ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುವಂಗೆ ಫ್ಲೋ ಚಾರ್ಟ್ ಮೂಲಕನೂ ತೋರಿಸ್ಬೋದು ಇದನ್ನು. ಫಾರ್ ಎಕ್ಸಾಂಪಲ್, ಸೆಕೆಂಡ್, ಓಕೆ, ಎಸ್. ಓಕೆ, ಎಲ್ಲದಕ್ಕಿಂತ ಸಣ್ಣ ಗುಂಪು ನ್ಯಾಚುರಲ್ ನಂಬರ್ಸ್, ಸ್ವಾಭಾವಿಕ ಸಂಖ್ಯೆಗಳು. 1ರಿಂದ ಸ್ಟಾರ್ಟ್ ಆಕಾವು, ಇನ್ಫೈನೈಟ್ಲಿ ನಂಬರ್ಸ್ ಆರ್ ದೇರ್, ಸ್ವಾಭಾವಿಕ ಸಂಖ್ಯೆಗಳು. ಇದಕ್ಕಿಂತ ದೊಡ್ಡ ಗುಂಪು, ಓಕೆ, ಇದು ನ್ಯಾಚುರಲ್ ನಂಬರ್ಸ್ ಗುಂಪು. ಈ ಗುಂಪು ಹೋಲ್ ನಂಬರ್ಸ್ ಅಂದರೆ ಪೂರ್ಣ ಸಂಖ್ಯೆಗಳ ಗುಂಪು. ಈ ಗುಂಪು ಯಾಕಂದರೆ ಇಲ್ಲಿ 0 ಕೂಡ ಇನ್ಕ್ಲೂಡ್ ಆಗ್ತದೆ, 0ದಿಂದ ಸ್ಟಾರ್ಟ್ ಆಗ್ತದೆ. ಅದಕ್ಕಿಂತ ದೊಡ್ಡ ಗುಂಪು ಇಂಟೀಜರ್ಸ್ ಗುಂಪು. ಇಂಟೀಜರ್ಸ್ ಅಂದರೆ ಪೂರ್ಣಾಂಕಗಳು. ಇಲ್ಲಿ ಮೈನಸ್ನ ಸಂಖ್ಯೆಗಳು 0 ವಿತ್ ಪ್ಲಸ್, ಧನಾತ್ಮಕ, ಋಣಾತ್ಮಕ ಮತ್ತು 0ಯನ್ನು ಒಳಗೊಂಡ ಸಂಖ್ಯೆಗಳು ಸ್ಟಾರ್ಟ್ ಆಗ್ತಾವೆ, ಬರ್ತಾವೆ. ಅದಕ್ಕಿಂತ ದೊಡ್ಡ ಗುಂಪು ಯಾವುದು ಅಂದರೆ ಭಾಗಲಬ್ಧ ಸಂಖ್ಯೆಗಳು. ಇವನ್ನೆಲ್ಲವನ್ನ ಒಳಗೊಂಡಂಥ ಗುಂಪು ಅದು ಭಾಗಲಬ್ಧ ಸಂಖ್ಯೆಗಳು. ಅಲ್ಲಿ 0ನೂ ಭಾಗಲಬ್ಧ ಸಂಖ್ಯೆನ, 1 ಮೈನಸ್ಸು, p/q ಎಲ್ಲವೂ ಕೂಡ ಭಾಗಲಬ್ಧ ಸಂಖ್ಯೆಗಳಾಗಿರ್ತಾವೆ. ಈ ಯಾವುದೂ ಗಣಕ್ಕೆ ನನಗೆ ಸಂಬಂಧ ಇಲ್ಲ ಅನ್ನೋ ಯಾವುವು ಅಂದರೆ ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆ
ಈ ಎಲ್ಲ ಸಂಖ್ಯೆಗಳನ್ನು ಒಳಗೊಂಡಿದ್ದ ವಾಸ್ತವ ಸಂಖ್ಯೆಗಳು ದ ರಿಯಲ್ ನಂಬರ್ಸ್ ಅಂತ ಹೇಳಿ ಕರಿತಾವೆ. ದ ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆ ಅಂತ ಬರ್ದ್ನ ತಿಳ್ಕೊರೆ ಅದ್ರೊಳಗೆ ಎಲ್ಲ ಬಂದಂಗ ಭಾಗಲಬ್ಧ, ಭಾಗಲಬ್ಧ, ಪೂರ್ಣಾಂಕ, ಪೂರ್ಣ, ಸ್ವಾಭಾವಿಕ ಎಲ್ಲನೂ ಇನ್ಕ್ಲೂಡ್ ಆದಂಗ. ದಟ್ ಈಸ್ ದ ಮೋಸ್ಟ್ ಬಿಗ್ಗೆಸ್ಟ್ ಗ್ರೂಪ್ ಇನ್ ದ ನಂಬರ್ ಸಿಸ್ಟಮ್. ನಂಬರ್ ಅಂದ್ರನ ವಾಸ್ತವ ಸಂಖ್ಯೆ ಇದ್ದಂಗೆ, ರಿಯಲ್ ನಂಬರ್ಸ್. ಇನ್ನು ಸಂಖ್ಯೆಗಳನ್ನು ಅಪವರ್ತಿಸುವಂತಹ ಮೆಥಡನ್ನು ನಿಮಗೆ ಹೇಳ್ಕೊಡ್ತಾನೆ, ನೋಡೋಣ. ಫಾರ್ ಎಕ್ಸಾಂಪಲ್ 144 ಅದ, ಇದನ್ನ ಅವಿಭಾಜ್ಯ ಅಪವರ್ತನಗಳಿಂದ ಅಪವರ್ತಿಸ್ರಿ ಅಂತ ಕ್ವಶನ್ ಕೇಳುವಂಥ ಚಾನ್ಸಸ್ ಇರ್ತದೆ. ಅಥವಾ ಈ ಅವಿಭಾಜ್ಯ ಅಪವರ್ತನದ ರೀತಿಯಲ್ಲಿ ಇದನ್ನು ವ್ಯಕ್ತಪಡಿಸ್ರಿ ಅಂತ ಕೇಳ್ತಿರ್ತಾರೆ. 144 ಅಪವರ್ತಿಸ್ಕೊತ ಹೋಗೋಣ. ಲಾಸ್ಟ್ ನಂಬರ್ ನೋಡ್ಬೇಕು. ಲಾಸ್ಟ್ ನಂಬರ್ ಏನಾದರೂ ಸಮಸಂಖ್ಯೆ ಇತ್ತಂದ್ರೆ 2ರಿಂದ ಹೋಗಿರ್ತೈತೆ ಅದು ಪಕ್ಕ. 2ರಿಂದ ಹೋಗ್ಸೋಣ. 2 7 14, 2 2 4. ಲಾಸ್ಟ್ ಮತ್ತೆ 2 ಬಂದೈತಿ, 2ರಿಂದ ಹೋಗ್ಸೋಣ. 2 3 6 ಒಳಗೈತೆ 6, ಮತ್ತೆ ಎಲ್ಲಿ ಐತೆ ಅನ್ಬೇಡ್ರಿ. 2 3 6 1 ಉಳಿತ. 2 6 12 ಮತ್ತೆ 2ರಿಂದ ಹೋಗ್ತೈತಿ. 2 1 2 1 ಉಳಿತ. 2 1 2 1 ಉಳಿತ. 2 8 16 ಮತ್ತೆ 2ರಿಂದ 2 9 18. ಇನ್ನು 2ರಿಂದ ಹೋಗೋದು 18, ಸಾರಿ 9. 3ರಿಂದ ಹೋಗ್ತೈತಿ. 3 3 9, 3 1 3. ಇಲ್ಲದಾವಲ್ಲ ಇವು ಅವಿಭಾಜ್ಯ ಅಪವರ್ತನಗಳು. ಸರ್ ಅವಿಭಾಜ್ಯ ಅಂದ್ರೆ ಏನ್ರಿ? ಯಾವ ಸಂಖ್ಯೆಗಳು ಅದ ಮಗ್ಯಾಗ ಮತ್ತು ಒಂದರ ಮಗ್ಯಾಗ ಮಾತ್ರ ಕಂಡು ಬರ್ತಾವಲ್ಲ ಅವುಗಳಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳು, ದ ಪ್ರೈಮ್ ನಂಬರ್ಸ್ ಅಂತ ಹೇಳಿ ಕರಿತಾವೆ. ಅದರಿಂದ ಅಪವರ್ತಿಸುವಂಥ ಒಂದು ವಿಧಾನ ಇದೆ. ಓಕೆ, ಈಗ ಹಾಗಾದ್ರೆ ನೀವು ನೋಡಬಹುದು 2 ಎಷ್ಟು ಬಾರಿ ಐತಿ? 2 4 ಬಾರಿ ಐತಿ. ಹಾಗಾಗಿ 2⁴, 2ರ ಘಾತ 4. ಈ ಕೆಳಗಿಂದಕ್ಕೆ ನಾವು ಆಧಾರ ಸಂಖ್ಯೆ ಅಂತ ಕರಿತಾವೆ, ಮ್ಯಾಗಿಂದಕ್ಕೆ ಪವರ್ ನಂಬರ್, ಘಾತ ಸಂಖ್ಯೆ, ಘಾತ ಸೂಚಿ ಅಂತ ಹೇಳಿ ಕರಿತಾವೆ. ಓಕೆ, ಆಮೇಲೆ ಘಾತಾಂಕ ನಿಯಮ ಹೇಳುವಾಗ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇಂಟು 3 3 2 ಸತ 3 ಐತಿ, ಇಟ್ ಮೀನ್ಸ್ ವಾಟ್? 3 ಸ್ಕ್ವೇರ್. ಇದನ್ನು ನಾನು ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಿ 144 ಹಿಂಗೂ ಬರಿಬೋದು ಮ್ಯಾಥ್ಸ್ ಒಳಗೆ. ಈ ಟೈಪ್ ಆಫ್ ಕ್ವಶನ್ಸ್ಗಳು ಕೂಡ TET ಒಳಗೆ ಅದಾವು. ನಾವು ಒಂದು ಎಕ್ಸಾಂಪಲ್ಗೆ ಇದನ್ನು ಎಂಡ್ ಮಾಡ್ತೀನಿ. ನೀವು ಮತ್ತೆ ಮಲ್ಟಿಪಲ್ ಎಕ್ಸಾಂಪಲ್ಸ್ಗಳನ್ನ ತೊಗೊಂಡು ನೀವು ಇದನ್ನು ಕಂಟಿನ್ಯೂ ಮಾಡ್ಕೋಬಹುದು. ನಾವೊಂದು ಹೋಮ್ವರ್ಕ್ ಹೇಳ್ತೀನಿ, ನೀವು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ. 250 ಅವಿಭಾಜ್ಯ ಅಪವರ್ತನಗಳಾಗಿ ನೀನು ವಿಂಗಡಣೆ ಮಾಡಿ ಅದನ್ನು ಅವಿಭಾಜ್ಯ ರೂಪದಾಗ ತೋರಿಸ್ರಿ. 250. ಓಕೆ, ಇನ್ನು ನೆಕ್ಸ್ಟ್ ಯಾವ ಕಾನ್ಸೆಪ್ಟಿಗೆ ಹೋಗೋಣ ಅಂದ್ರೆ, ಈ ಅಭಾಗಲಬ್ಧ ಸಂಖ್ಯೆಗಳಂತ ಕರೆದಿಲ್ಲ, ಅವು ಅಂಶದಾಗಿದ್ರೆ ನಡೀತೈತೆ, ಬಟ್ ಛೇದದಾಗಿರಬಾರ್ದು. ಫಾರ್ ಎಕ್ಸಾಂಪಲ್ √2/3 ಇದನ್ನು ಗಣಿತ ಒಪ್ಕೋತದ, ಮ್ಯಾಥಮೆಟಿಕ್ಸ್ ಇದನ್ನು ಒಪ್ಕೋತದ. ಬಟ್ 3/√2 ಇದನ್ನು ಗಣಿತ ಬ್ಯಾಡ್ ಅಂತೈತಿ, ಇದನ್ನು ಒಪ್ಕೊಳ್ಳಂಗಿಲ್ಲ. ಹಾಗಾದ್ರೆ ಛೇದದಲ್ಲಿ ರೂಟ್ ಸಂಖ್ಯೆಗಳು ಅಥವಾ ಅಭಾಗಲಬ್ಧ ಸಂಖ್ಯೆಗಳು ಈ ರೂಪದಾಗ ಬಂದು ಅಂದ್ರೆ ಏನು ಮಾಡಬೇಕು? ನಾವು ಛೇದವನ್ನು ಅಕರ್ಣೀಕರಿಸಬೇಕು. ರ್ಯಾಷನಲೈಸೇಷನ್ ಮೆಥಡ್ ಅಂದರೆ ಛೇದದಲ್ಲಿರುವಂತಹ ರೂಟ್ ಸಂಖ್ಯೆಗಳನ್ನು ನಾವು ತೆಗಿಬೇಕು. ಫಾರ್ ಎಕ್ಸಾಂಪಲ್ 3/√2 ಇದರ ಸರಳೀಕೃತ ರೂಪ, ಇದರ ಸಂಕ್ಷಿಪ್ತ ರೂಪ ಅಥವಾ ಇದರ ವಿಸ್ತೃತ ರೂಪ ಏನು ಅಂತ ಕೇಳಿದ್ರಂದ್ರೆ, ಫಸ್ಟ್ ಇದನ್ನು ನಾವೇನು ಮಾಡಬೇಕು? 3/√2 ಛೇದವನ್ನು ಅಕರ್ಣೀಕರಿಸುವಂಥ ಮೆಥಡ್ ಹೆಂಗಂದ್ರೆ, ಅಂಶಿಕ ಛೇದಕ್ಕೆ ಇದರಿಂದನ ಗುಣಾಕಾರ ಮಾಡ್ಬೇಕು. √2ದಿಂದನ ಅಂಶಿಕ ಛೇದಕ್ಕೆ ಗುಣಾಕಾರ ಮಾಡ್ಬೇಕು. ಬಂದಂಥ ಉತ್ತರ ನೋಡ್ರಿ, 3 × √2 3√2. ಬಟ್ √2 × √2 ಹಂಗೆ 2. √2 × √2 ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಕೈತಿ, ಹಂಗೆ 2. ಛೇದ ಯಾವಾಗಲೂ ಹಿಂಗೆ ಸ್ಪೆಸಿಫಿಕ್ ಆಗಿ ಪೂರ್ಣ ಸಂಖ್ಯೆಯನ್ನು ಹೊಂದ್ಕೊಂಡಿದ್ದಿರ್ಬೇಕು, ಅಥವಾ ಒಂದು ಸಂಖ್ಯೆಯನ್ನು ಹೊಂದ್ಕೊಂಡು ರೂಟ್ ಅಭಾಗಲಬ್ಧ ಸಂಖ್ಯೆಗಳು ಬರಬಾರ್ದು. ಇದನ್ನು ಗಣಿತ ಒಪ್ಕೋತೈತಿ, ಅಕ್ಸೆಪ್ಟ್ ಮಾಡ್ತೈತಿ ಇದನ್ನು. ಬಟ್ ಈ ಸಂಖ್ಯೆಯನ್ನು ಗಣಿತ ಒಪ್ಪಾತಿರ್ಕಿಲ್ಲ. ಇಲ್ಲೇನು ನಡಕ ಪ್ರೊಸೆಸ್ ಮಾಡಿದ್ವಲ್ಲ, ಇದನ್ನು ಅಕರ್ಣೀಕರಣ ವಿಧಾನ ಅಂತೇಳಿ ಕರೀತಾರೆ. ಸರ್ ಡ್ಯುಯಲ್ ನಂಬರ್ ಬಂದಿದ್ದು ಅಂದ್ರೆ ಹೆಂಗ್ರಿ? ಅಂದ್ರೆ ಒಂದು ಹಂಗ ಸಂಖ್ಯೆ, ಪೂರ್ಣ ಸಂಖ್ಯೆ ಮತ್ತು ಒಂದು ರೂಟ್ ಸಂಖ್ಯೆ ಬಂದಿದ್ದು ಅಂದ್ರೆ ನೀವು ಬರೇ ರೂಟ್ ಸಂಖ್ಯೆ ಅಂದ್ರೆ ಅಕರ್ಣೀಕರಣ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 5/3√2. ಸರ್ ಇದನ್ನ ಹೆಂಗೆ ಅಕರ್ಣೀಕರಣ ಮಾಡೋದಾ? ಬರೇ √2ದಿಂದ ಅಕರ್ಣೀಕರಣ ಮಾಡೋದು. ಫಾರ್ ಎಕ್ಸಾಂಪಲ್ √2/√2. ನಮ್ಮ ಉದ್ದೇಶ ಏನ? ಆ ರೂಟನ್ನು ತೆಗೆಯೋದು. ಅದೇ ಸಂಖ್ಯೆ ಜೊತೆ ಗುಣಾಕಾರ ಮಾಡಿದ್ರೆ ಅಷ್ಟೇ ರೂಟ್ ಹೋಗ್ತಿರ್ತದೆ ಅದು. ಓಕೆ, ದ ಆನ್ಸರ್ ಈಸ್ 5 × √2 5√2 ಡಿವೈಡೆಡ್ ಬೈ 3 ಆಸ್ ಇಟ್ ಈಸ್ 3 ಬರ್ಕೋ. ಅದು ಮಲ್ಟಿಪ್ಲಿಕೇಶನ್ ಫಾರ್ಮ್ದಾಗ ಇರ್ತೈತೆ. 3√2 ಅಂದ್ರೆ 3 × √2 ಅನ್ನಂಗೆ. 3 ಆಸ್ ಇಟ್ ಈಸ್ 3, √2 × √2 ಹಂಗೆ 2. ದೆನ್ 5√2 ಆಸ್ ಇಟ್ ಈಸ್ 5√2 3 2 6. ದಿಸ್ ಇಸ್ ದ ಆನ್ಸರ್. ಛೇದದಾಗ ರೂಟನ್ನು ತೆಗಿಬೇಕು, ಇಲ್ಲದ್ರೆ ಮ್ಯಾಥ್ಸ್ ಅದನ್ನು ಒಪ್ಪಂಗಿಲ್ಲ.
ಸರ್ ಮತ್ತು ಎರಡು ರೂಟ್ಗಳು ಬಂದಿದ್ವು ಅಂದ್ರೆ ರೀ ಪ್ಲಸ್ ಮೈನಸ್ ಆ ಪ್ರೊಸೆಸ್ ಒಳಗೆ. ಫಾರ್ ಎಕ್ಸಾಂಪಲ್ ಒಟ್ಟು ನಿಮ್ಮ ಕ್ವಶನ್ ಹಿಂಗೆ ಇರ್ತಾವೆ ಹೇಳ್ತಾನೆ ನಾನು. 5 ಡಿವೈಡೆಡ್ ಬೈ ಸರ್ ಹಿಂಗೆ ಬಂದಿದ್ದು ಅಂದ್ರೆ ರೀ √3 ಇಂಟು √2 ಮೈನಸ್ √3. ಇದನ್ನೇನು ಮಾಡ್ಬೇಕಂದ್ರೆ ಅಕರ್ಣೀಕರಣನ ಮಾಡ್ಬೇಕು, ಚಿಹ್ನೆ ಚೇಂಜ್ ಮಾಡಿ ಅಂಶಕ್ಕೂ ಛೇದಕ್ಕೂ ಗುಣಿಸ್ಬೇಕು. ಫಾರ್ ಎಕ್ಸಾಂಪಲ್ √2 ಮೈನಸ್ √3 ಐತಿ, ಮಲ್ಟಿಪ್ಲಿಕೇಶನ್ ವಿತ್ √2 ಪ್ಲಸ್ √3 ಡಿವೈಡೆಡ್ ಬೈ √2 ಪ್ಲಸ್ √3. ಯಾವುದೇ ಒಂದು ಸಂಖ್ಯೆಗೆ ಅಥವಾ ಯಾವುದೇ ಒಂದು ಭಿನ್ನರಾಶಿಗೆ ಗಣಿತದಾಗ ನೀ ಏನನ್ನು ಬೇಕಾದರೂ ಮಲ್ಟಿಪ್ಲಿಕೇಶನ್ ಮಾಡ್ಬೋದು, ಏನನ್ನು ಬೇಕಾದರೂ ಕೂಡಿಸ್ಬೋದು, ಕಳಿಬೋದು. ಬಟ್ ಕೂಡ್ಸಾಕತ್ತಿ ಕಳ್ಯಾಕತ್ತಿ ಮಲ್ಟಿಪ್ಲಿಕೇಶನ್ ಮಾಡತ್ತಿದ್ಯಾ ಅಂದ್ರೆ ಅಂಶಕ್ಕೂ ಛೇದಕ್ಕೂ ಕೂಡೇ ಮಾಡ್ಬೇಕು, ಯಾವುದೇ ಒಂದಕ್ಕೆ ಮಾಡೋದಲ್ಲ. ಓಕೆ, ಹಾಗಾದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಒನ್? 5 ಆಸ್ ಇಟ್ ಈಸ್ 5 ಇಂಟು √2 ಪ್ಲಸ್ √3 ಆಸ್ ಇಟ್ ಈಸ್ ಹೋಲ್ ಡಿವೈಡೆಡ್ ಬೈ a ಮೈನಸ್ ಬಿ a ಪ್ಲಸ್ ಬಿ ಫಾರ್ಮ್ದಾಗದಾವು. a ಮೈನಸ್ ಬಿ a ಪ್ಲಸ್ ಬಿ. ಹಾಗಾದ್ರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಇಟ್ ಮೀನ್ಸ್ ವಾಟ್? √2 ಸ್ಕ್ವೇರ್ ಮೈನಸ್ √3 ಸ್ಕ್ವೇರ್. a ಪ್ಲಸ್ ಬಿ a ಮೈನಸ್ ಬಿ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ದೆನ್ ನೆಕ್ಸ್ಟ್ ಆನ್ಸರ್ ಈಸ್ 5 ಇಂಟು √2 ಅಂಶ ಏನು ಬೇಕಾದಿರಲ್ರಿ ನಡೀತೈತಿ. 5 ಇಂಟು √2 5√2 ಪ್ಲಸ್ 5 ಇಂಟು √3 5√3 ಡಿವೈಡೆಡ್ ಬೈ √2 ಸ್ಕ್ವೇರ್ 2 ಸ್ಕ್ವೇರ್ ರೂಟ ಕ್ಯಾನ್ಸಲ್ ಮೈನಸ್ √3 ಸ್ಕ್ವೇರ್ 3. ದೆನ್ 5√2 ಪ್ಲಸ್ 5√3 ಆಸ್ ಇಟ್ ಈಸ್ ನ್ಯೂಮರೇಟರ್. √2 ಒಳಗೆ √3 ಸಾರಿ 2 ಒಳಗೆ √3 ಸಾರಿ 2 ಒಳಗೆ 3 ಕಳೆದ್ರೆ 2ರಾಗ 3 ಕಳೆದ್ರೆ -1 ಹಿಂಗೆ ಬರೆದ್ರು ಓಕೆ, ಇದ ಮೈನಸ್ ಇಲ್ಲಿ ಬರೆದ್ರು ಓಕೆ. ಅದು ಛೇದಕ್ಕೆ ಹಾಕಿರೋ ಓಕೆ, ನೀ ಅಂಶಕ್ಕೆ ಹಾಕಿರೋ ಓಕೆ, ನಡಬರ್ಕ್ ಹಾಕಿರೋ ಓಕೆ. ಮೈನಸ್ ಬಂದಿದ್ದು ಅಂದ್ರೆ ನೋಡ್ರಿ ಛೇದವನ್ನು ಹಿಂಗಿದ್ದಿದ್ದ ಹಿಂಗಾತ. ಇದಕ್ಕೆ ನಾವು ರ್ಯಾಷನಲೈಸಿಂಗ್ ಮೆಥಡ್, ಅಕರ್ಣೀಕರಿಸುವಿಕೆ ಅಂತೇಳಿ ಕರಿತೇವೆ. ಇವು ಪ್ರಶ್ನೆ ಆಗಿದ್ದವು ಅಕರ್ಣೀಕರಣ ವಿಧಾನದ್ದು. ಒಟ್ಟು ಇದು ಅಂಕಗಣಿತದಾಗ ಯಾವ ಪ್ರಶ್ನೆ ಆಗಿದಾವು ಅನ್ನೋದ್ರ ಕಾನ್ಸೆಪ್ಟ್ ಮ್ಯಾಗ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾವೊಂದು ವೇದಾಗ ಹೇಳ್ಕೊತ ಹೋಗ್ತಿರ್ತೀನಿ. ನೀವು ಇದನ್ನು ನೋಡೋದ್ರಿಂದ ನಿಮಗೆ ರಿವಿಷನ್ನೂ ಆಗ್ತದೆ, ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳು ತಿಳ್ಕೋತ ಹೋಗ್ತಾವೆ. ಇದಕ್ಕೆ ನಾವು ಅಕರ್ಣೀಕರಣ ವಿಧಾನ ಅಂತೇಳಿ ಕರಿತೇವೆ. ಓಕೆ, ದೆನ್ ನೆಕ್ಸ್ಟ್ ಒನ್ ಘಾತಾಂಕ ನಿಯಮಗಳ ಬಗ್ಗೆ ಒಂದು ನೋಡಿಬಿಡೋಣ. ಘಾತಾಂಕ ನಿಯಮ ಏನು ಹೇಳ್ತದ? ಘಾತಾಂಕ ನಿಯಮ ಫಸ್ಟ್ a⁻m ಇಂಟು a⁻n ಇಸ್ ಈಕ್ವಲ್ ಟು a⁻m ಪ್ಲಸ್ n. ಫಸ್ಟ್ ಘಾತಾಂಕ ನಿಯಮ. ಎರಡನೇದು a⁻m ಡಿವೈಡ್ಸ್ a⁻n ಇಸ್ ಈಕ್ವಲ್ ಟು a⁻m ಮೈನಸ್ n. ಇದ್ರ ಮ್ಯಾಗ ಒಂದೊಂದು ಲೆಕ್ಕನೂ ಬಿಡಿಸ್ಬೋದು ನೀವು. ಫಾರ್ ಎಕ್ಸಾಂಪಲ್ ಬೇಸ್ ನಂಬರ್ ಸೇಮ್ ಇಡ್ರಿ ಅಂದಾರ ಅವರ ಆಧಾರ ಸಂಖ್ಯೆಯನ್ನು 2⁵ ಇಂಟು 2⁶. ಇದ್ರ ಉತ್ತರ ಏನು ಅಂದರೆ 2⁻11. ಯಾವಾಗಲೂ ಘಾತಾಂಕಗಳನ್ನು ಮಲ್ಟಿಪ್ಲಿಕೇಶನ್ ಫಾರ್ಮ್ದಾಗಿದ್ದು ಅಂದ್ರೆ ಅವನು ಕುಡಿಸುವಂತಹ ಪದ್ಧತಿ. ಕೆಳಗೆ ಡಿವಿಷನ್ ಫಾರ್ಮ್ದಾಗಿದ್ದು ಅಂದ್ರೆ ಫಾರ್ ಎಕ್ಸಾಂಪಲ್ a⁻m ಡಿವೈಡ್ಸ್ a⁻n ಇಸ್ ನಥಿಂಗ್ ಬಟ್ a⁻m ಮೈನಸ್ n. ಓಕೆ, 5⁻3 ಡಿವೈಡ್ಸ್ 5⁻2 ಇಟ್ ಮೀನ್ಸ್ 5⁻3 ಮೈನಸ್ 2 ಅಂದರೆ 5⁻1. 5⁻1 ಇಸ್ ನಥಿಂಗ್ ಬಟ್ 5. ಓಕೆ, ದೆನ್ ಥರ್ಡ್ ಮೆಥಡ್ ಈಸ್ a⁻0 ಇಸ್ ಈಕ್ವಲ್ ಟು 1. ಇದನ್ನು ಆಲ್ರೆಡಿ ಪ್ರಿವಿಯಸ್ ಒಂದು ವಿಡಿಯೋದಾಗ ಹೇಳಿದ್ದೀನಿ. ಯಾವುದೇ ಸಂಖ್ಯೆ ಘಾತಾಂಕ 0 ಆಗಿತ್ತು ಅಂದರೆ ಆನ್ಸರ್ ವಿಲ್ ಬಿ 1. ಬಿಕಾಸ್ ಆಫ್ ಇದೇ ಮೆಥಡನ್ನು ಇದು ಫಾಲೋ ಮಾಡ್ತಿರ್ತೈತಿ. a⁻m ಡಿವೈಡೆಡ್ ಬೈ a⁻n ಹೇಳುವಾಗ ಘಾತಾಂಕ ನಿಯಮದಲ್ಲಿ ಒಂದು ಅಪ್ಲಿಕೇಬಲ್ ಆದಂಥ ಒಂದು ಸ್ಟೇಟ್ಮೆಂಟ್ ಏನು ಹೇಳ್ತಾರೆ ಅಂದರೆ m ಈಸ್ ಗ್ರೇಟರ್ ದ್ಯಾನ್ n ಅಂತ ಹೇಳ್ತಾರೆ. ವೆನ್ m ಈಸ್ ಈಕ್ವಲ್ ಟು n ಆದಾಗ ಈ ಫಾರ್ಮೇಷನ್ ಉಂಟಾಗ್ತದೆ. ಇದನ್ನು ಲಾಸ್ಟ್ ಕ್ಲಾಸ್ ಒಳಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಯಾವುದು ಅಂದ್ರೆ ಬೀಜಗಣಿತದ ಪರಿಕಲ್ಪನೆ ಹೇಳುವಾಗ. ಇಲ್ಲ ಅದ್ರ ಬಗ್ಗೆ ಹೆಚ್ಚು ಮಾತಾಡೋದು ಬೇಡ ಅಂತ ಅನ್ಕೋತೀನಿ. ಇವು ಘಾತಾಂಕದ ಕೆಲವೊಂದಿಷ್ಟು ನಿಯಮಾವಳಿಗಳು. ಬೇಸ್ ನಂಬರ್ ಏನಾದರೂ ಚೇಂಜ್ ಆಗಿದ್ದು ಅಂದ್ರೆ ಅವಾಗ ನೀವು ಯಾವ ರೀತಿ ಮಾಡ್ಬೇಕಂದ್ರೆ a⁻m ಇಂಟು b⁻m ಅಂದ್ರೆ ಘಾತಾಂಕಗಳು ಸೇಮ್ ಆಗಿ ಬೇಸ್ ನಂಬರ್ ಚೇಂಜ್ ಆಗಿದ್ದು ಅಂದರೆ ಇಟ್ ಇಸ್ ನಥಿಂಗ್ ಬಟ್ a ಇಂಟು b ಹೋಲ್ ರೆಸ್ ಟು m. ದೆನ್ ನೆಕ್ಸ್ಟ್ ಒಂದು ನಿಯಮ ಏನು ಹೇಳ್ತದೆ ಅಂದರೆ a⁻m ಹೋಲ್ ರೆಸ್ ಟು n ಇತ್ತು ಅಂದ್ರೆ ಘಾತಾಂಕದ ಮ್ಯಾಗ ಇನ್ನೊಂದು ಘಾತಾಂಕ ಹಿಂಗಿದ್ದು ಅಂದರೆ ಈ ಎರಡು ಘಾತಾಂಕದ ನಡುವೆ ಮಲ್ಟಿಪ್ಲಿಕೇಶನ್ ಪ್ರಕ್ರಿಯೆ ನಡೀತದೆ a⁻m ಇಂಟು n. ಓಕೆ, ಫಾರ್ ಎಕ್ಸಾಂಪಲ್ 5⁻2 ಹೋಲ್ ರೆಸ್ ಟು 3 ಇತ್ತು ಅಂದ್ರೆ ದ ಆನ್ಸರ್ ಈಸ್ 5⁻6 2 ಇಂಟು 3. ಈ ಪರಿಕಲ್ಪನೆಗಳನ್ನು ಘಾತಾಂಕ ನಿಯಮಗಳು ಹೊಂದ್ಕೊಂಡಿರ್ತಾವೆ. ಘಾತಾಂಕ ನಿಯಮದ ಪ್ರಕಾರ ಕೆಲವೊಂದಿಷ್ಟು ಲೆಕ್ಕಗಳನ್ನ ಬಿಡಿಸೋದು ಕೂಡ ಅನಿವಾರ್ಯತೆ ಆಗಿರ್ತದೆ. ಇಲ್ಲೇ ಮ್ಯಾಗಿನ ಮ್ಯಾಗ ಭಿನ್ನರಾಶಿ ಬರ್ಬೋದು. ಫಾರ್ ಎಕ್ಸಾಂಪಲ್
5^1/2 ಇಂಟು 5^1/4 ಇದು ಸೇಮ್ ಘಾತಾಂಕ ನಿಯಮಕ್ಕೆ 5^1/2 ಪ್ಲಸ್ 1/4 ಘಾತಗಳನ್ನು ಸಂಕಲನ ಮಾಡುವಂಥ ಪ್ರಕ್ರಿಯೆ. ನೀವು ಮತ್ತೆ ಅಲ್ಲಿ ಎಲ್ ಸಿ ಎಮ್ ಅನ್ನು ಯೂಸ್ ಮಾಡಿ 5 ಆಸ್ ಇಟ್ ಇಸ್ 5 2 4 ಲಸ 4 2 ಎಷ್ಟೇ 4 2 2 4 4 ಎಷ್ಟೇ 4 4 1 4 1 2 2 ಪ್ಲಸ್ 1 1 1 ಇಟ್ ಮೀನ್ಸ್ 5^3/4 ದಿಸ್ ಇಸ್ ದ ಆನ್ಸರ್. ಈ ರೀತಿ ಘಾತಾಂಕ ನಿಯಮಕ್ಕೆ ಒಳಗಾಗುವಂತಹ ಪ್ರಶ್ನೆಗಳನ್ನು ನಾವು ಅತಿ ಸಂಕ್ಷಿಪ್ತ ರೂಪದಾಗ ಬಿಡಿಸುವುದರ ಮೂಲಕ ಅಂಕಗಣಿತದ ಒಂದು ಮೇನ್ ಕಾನ್ಸೆಪ್ಟ್, ಈ ಘಾತಾಂಕ ನಿಯಮದ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಓಕೆ, ಇನ್ನು ಮುಂದೆ ಇದೇ ಸಂಖ್ಯಾ ಸರಣಿಯನ್ನು ಒಂದು ಲೆಕ್ಕದಾಗ ಬರೆದರೆ ನೀವು ಈಗ ಆಲ್ರೆಡಿ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ನೋಡ್ತಿರ್ತಾರೆ. ಈ ಸಂಖ್ಯಾ ಸರಣಿಯನ್ನು ಪೂರ್ಣಗೊಳಿಸ್ರಿ ಅಥವಾ ಒಂದು ನಂಬರ್ ಸೀಕ್ವೆನ್ಸ್ ಇರ್ತದೆ, ಅಲ್ಲಿ ವರ್ಗ ಸಂಖ್ಯೆಗಳನ್ನ ಹಾಕಿರ್ತಾರೋ, ಘನ ಸಂಖ್ಯೆಗಳನ್ನ ಹಾಕಿರ್ತಾರೋ. ಫಾರ್ ಎಕ್ಸಾಂಪಲ್ ಈ ರೀತಿ 1 4 9 16 25 ಡ್ಯಾಶ್ ಈ ರೀತಿಯಾದಂಥ ಪ್ರಶ್ನೆಗಳನ್ನ ನೀವು PCPSI ಎಕ್ಸಾಮ್ಸ್ಗಳಲ್ಲಿ ನೋಡಿರ್ತಾರೆ. ಇದೇನು ಹೇಳ್ತಿರ್ತದೆ ಅಂದ್ರೆ ವರ್ಗ ಸಂಖ್ಯೆಗಳ ಒಂದು ಪ್ರತಿನಿಧಿಸುವಂಥ ಒಂದು ಸಂಖ್ಯಾ ಸರಣಿಯನ್ನು ವ್ಯಕ್ತಪಡಿಸ್ತಿರ್ತದೆ. ಫಾರ್ ಎಕ್ಸಾಂಪಲ್ 1 ಈಸ್ ದ ಸ್ಕ್ವೇರ್ ಆಫ್ 1, 4 ಈಸ್ ಸ್ಕ್ವೇರ್ ಆಫ್ 2, 9 ಈಸ್ ದ ಸ್ಕ್ವೇರ್ ಆಫ್ ದಿ 3, 16 ಅನ್ನೋದು 4 ಸ್ಕ್ವೇರ್ 4 ವರ್ಗ ಸಂಖ್ಯೆ, 25 ಅನ್ನೋದು 5 ವರ್ಗ ಸಂಖ್ಯೆ. ಓಕೆ, ಹಾಗಾದರೆ ಇಲ್ಲಿ ಮುಂದೆ ಬರೋದು 6 ವರ್ಗ ಸಂಖ್ಯೆ ಎಷ್ಟಾಗಿರ್ತದೆ 36. ಬಟ್ ಇಂಥ ಪ್ರಶ್ನೆಗಳು TET ಎಕ್ಸಾಮ್ಸ್ಗಳಲ್ಲಿ ಭಾಳ ರೇರ್, ಕೇಳೋದಿಲ್ಲ. ಯಾಕಂದ್ರೆ ಅಕಾಡೆಮಿಕಲಿ ಈ ಕಾನ್ಸೆಪ್ಟ್ ಇಲ್ಲ. ಯಾವುದೇ 8th ಸ್ಟ್ಯಾಂಡರ್ಡ್ ಆಗಿರ್ಬೋದು, 9th ಸ್ಟ್ಯಾಂಡರ್ಡ್ ಆಗಿರ್ಬೋದು, 10th ಸ್ಟ್ಯಾಂಡರ್ಡ್ ಆಗಿ. ಹಾಗಾದ್ರೆ ಸರ್ ಅಕಾಡೆಮಿಕಲಿ ಯಾವ ಕಾನ್ಸೆಪ್ಟ್ ಅದ? ಒಂದು ನಿಯಮಿತವಾದಂತಹ ಸಂಖ್ಯೆಗಳನ್ನು ಬರೆಯುವಂತಹ ಕ್ರಮ ಪದ್ಧತಿಯನ್ನು ನಾವು ಸಮಾಂತರ ಶ್ರೇಣಿಗಳು ಅಂಥೇಳಿ ಕರಿತೇವೆ. ಸಮಾಂತರ ಶ್ರೇಣಿಗಳು ಅನ್ನುವಂಥ ಕಾನ್ಸೆಪ್ಟ್ ನಮ್ಮ ಅಕಾಡೆಮಿಕ್ ಟೆಕ್ಸ್ಟ್ ಬುಕ್ಗಳಲ್ಲಿ ಇದಾವೆ. ಹಾಗಾಗಿ ಇಂತಹ ತರಹದ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಯಾರಾದರೂ ಮಾಡತ್ತಿದ್ರಿ ಅಂದರೆ TET ಎಕ್ಸಾಮ್ ಪರ್ಪಸ್ ಅದನ್ನು ನೀವು ಸ್ಟಾಪ್ ಮಾಡೋದು ಭಾಳ ಒಳ್ಳೆಯದು. ಈಗ ನಾ ಹಾಕಿಕೊಡ್ತೀನಿ, ಆ ಟೈಪ್ ಆಫ್ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡೋದು ಭಾಳ ಬೆಟರ್. ಹಾಗಾದರೆ ಯಾವ ಟೈಪ್ ಆಫ್ ಕ್ವಶನ್ನ ಅಂದರೆ ಒಂದೇ ನಿಯಮಿತವಾದಂತಹ ಸರಣಿ ಸಂಖ್ಯಾ ರೂಪದ ಕ್ರಮದಲ್ಲಿ ಇರುವಂಥ ಪ್ರಶ್ನೆಗಳು 3, 6, 9, 12 ಸೊ ಆನ್. ಇಲ್ಲಿ ಸಾಮಾನ್ಯ ವ್ಯತ್ಯಾಸ, ದ ಡಿಫರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್ ಆರ್ ಸೇಮ್. ಓಕೆ, ಈ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ಗಣಿತ ಲೋಕಕ್ಕೆ ಪರಿಚಯ ಆದಂತಹ ಒಂದು ಪಾಠನ ಸಮಾಂತರ ಶ್ರೇಣಿ, ಸಮಾನ ಅಂತರದಲ್ಲಿರುವಂತಹ ಸಂಖ್ಯಾ ಪದ್ಧತಿಗಳ ಒಂದು ಗುಂಪು, ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂತ ಹೇಳಿ ಕರಿತೀವಿ, ಸಮಾಂತರ ಶ್ರೇಣಿಗಳು. ಹಾಗಾದ್ರೆ ಸಮಾಂತರ ಶ್ರೇಣಿಗಳು ಏನು ಹೇಳ್ತದೆ, ಯಾವ ರೀತಿ TETಗೆ ಇದ್ರ ಮ್ಯಾಗ ಎಕ್ಸಾಮಿನೇಷನ್ ಕ್ವಶನ್ಸ್ಗಳು ಬರ್ತಾವ ಅನ್ನೋದನ್ನು ನೋಡ್ತಾ ಹೋಗೋಣ. ಒಂದು ಸಮಾಂತರ ಶ್ರೇಣಿಯನ್ನು ಹಾಕ್ತೀನಿ, ನಾವು ಆ ಸಮಾಂತರ ಶ್ರೇಣಿದು ಯಾವ್ದು ಬೇಕಾದ ಪದವನ್ನು ಕಂಡುಹಿಡಿಬೋದು. ಕಂಡುಹಿಡಿಕಿತ್ರ ಮೊದಲ ಸಮಾಂತರ ಶ್ರೇಣಿ ಅಂದರೆ ಏನು ಅಂತ ನೋಡೋದಾದ್ರೆ, ಯಾವುದೇ ಎರಡು ಸಂಖ್ಯೆಗಳ ನಡುವಿನ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದ್ದರೆ ಅಂತಹ ಸರಣಿ ಕ್ರಮವನ್ನು, ಅಂತಹ ಸರಣಿ ಪದ್ಧತಿಯನ್ನು ನಾವು ಸಮಾಂತರ ಶ್ರೇಣಿಗಳು ಅಂತ ಹೇಳಿ ಕರೀತೇವೆ. ಫಾರ್ ಎಕ್ಸಾಂಪಲ್ 5, 7, 9, 11, 13 ಸೊ ಆನ್. ನೀವು ಇಲ್ಲಿ ಗಮನಿಸ್ತೀರಿ ಸಾಮಾನ್ಯ ವ್ಯತ್ಯಾಸ, ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ನಂಬರ್ಸ್. 7 ಒಳಗೆ 5 ಕಳೀರಿ 2, 9 ಒಳಗೆ 7 ಕಳೀರಿ 2, 11 ಒಳಗೆ 9 ಕಳೀರಿ 2, 13 ಒಳಗೆ 11 ಕಳೀರಿ 2. ಅಂದರೆ ಮುಂದಿನ ಪದದಾಗ ಹಿಂದಿನ ಪದವನ್ನು ಕಳೆದರೆ ಬರುವಂತಹ ಸಾಮಾನ್ಯ ವ್ಯತ್ಯಾಸ ಏನಾದರೂ ಸೇಮ್ ಆಗಿತ್ತು ಅಂದ್ರೆ ಈ ಪದ್ಧತಿಯನ್ನು ನಾವು ಸಮಾಂತರ ಶ್ರೇಣಿ ಪದ್ಧತಿ ಅಂತ ಹೇಳಿ ಕರಿಬೋದು. ಇದೇ ಬರೆದಂಥ ಕ್ವಶನ್ಸ್ಗಳಲ್ಲಿ ಸಮಾಂತರ ಶ್ರೇಣಿ ಪದ್ಧತಿ ಅನ್ವಯ ಆಗತ್ತಿಲ್ಲ. ಎಲ್ಲಿ ನೋಡ್ರಿ ಪ್ರಕಾರ 4ರಾಗ 1 ಕಳೆದ್ರೆ 3, 9ರಾಗ 4 ಕಳೆದ್ರೆ 5 ಚೇಂಜ್ ಆಯ್ತು. ದ ಡಿಫ್ರೆನ್ಸ್ ಬಿಟ್ವೀನ್ ಟು ನಂಬರ್ಸ್ ಚೇಂಜ್ ಆಯಿತು ಅಂದ್ರೆ ಅದು ಸಮಾಂತರ ಶ್ರೇಣಿ ಆಗಕ್ಕೆ ಸಾಧ್ಯ ಇಲ್ಲ. ಸಮಾಂತರ ಶ್ರೇಣಿ ಒಳಗೆ ಡಿ ಯಾವಾಗಲೂ ಏನಾಗಿರಬೇಕು, ಸೇಮ್ ಆಗಿರಬೇಕು. ಈ ರೀತಿ ಫಾರ್ ಎಕ್ಸಾಂಪಲ್ ಇನ್ನೊಂದು ನಾನು ಎಕ್ಸಾಂಪಲ್ ಮೂಲಕ ತೋರಿಸ್ತೇನೆ ನಿಮಗೆ. 10, 20, 30 ಇವೆಲ್ಲವೂ ಸಮಾಂತರ ಶ್ರೇಣಿಗೆ ಎಕ್ಸಾಂಪಲ್. 40, 50 ಓಕೆ, ಸಾಮಾನ್ಯ ವ್ಯತ್ಯಾಸ 10 ಆಗಿರ್ತದೆ. ಪ್ರತಿಯೊಂದು ಸಂಖ್ಯೆಗಳ ನಡುವಿನ ವ್ಯತ್ಯಾಸ 10 ಆಗಿರ್ತದೆ. ಇನ್ನು 1, 1 ಇದು ಕೂಡ ಒಂದು ಸಮಾಂತರ ಶ್ರೇಣಿನ. ಭಾಳ ಜನ ಇದಕ್ಕೂ ಕೂಡ ಅಬ್ಜೆಕ್ಷನ್ ತೆಗೆದಿರ್ತಾರೆ. ಏನು ಅಬ್ಜೆಕ್ಷನ್ ಅಂತಿಲ್ಲ, ಒಳಗಿನ ವ್ಯತ್ಯಾಸ ಒಂದದ, D = 0 ಇರ್ಬೋದಲ್ಲ. ಒಮ್ಮೊಮ್ಮೆ ಇಳಿಕೆ ಕ್ರಮ, ಇದು ಏರಿಕೆ ಕ್ರಮದಾಗ ಬರೋದನಿ ಸಮಾಂತರ ಶ್ರೇಣಿ, ಅವಾಗ ಸಾಮಾನ್ಯ ವ್ಯತ್ಯಾಸ ಪಾಸಿಟಿವ್ ನಂಬರ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ D = 2 ಇದೆ.
ಯಾಕೆ 2 ಅಂದ್ರೆ ಮುಂದಿನ ಪದದಾಗ ಹಿಂದಿನ ಪದನ ಕಳಿಬೇಕಾ ಅಂದ್ರೆ ಸಮಾಂತರ ಶ್ರೇಣಿ ನಮ್ಗೆ ಕರೆಕ್ಟಾಗಿ ಗೊತ್ತಾಗೋದು. ಇನ್ನು ಇಳಿಕೆ ಕ್ರಮದ ಪದ್ಧತಿ ಒಳಗೆ ನಾವು ಏನಾದರೂ ಬರೋದು ಅಂದ್ರೆ ಫಾರ್ ಎಕ್ಸಾಂಪಲ್ 15 10 5 0 -5 ಹಿಂಗೆ ಹೋಗ್ತಿರ್ತದೆ. ಸರ್ ಇದು ಸಮಾಂತರ ಶ್ರೇಣಿಯನ್ನ? ಹೌದು, 100% ಸಮಾಂತರ ಶ್ರೇಣಿನ. ಸಾಮಾನ್ಯ ವ್ಯತ್ಯಾಸವನ್ನು ಚೆಕ್ ಮಾಡ್ಕೊಂಡು 10 15 ಕಳೆದ ನೋಡ್ಬೇಕು ನೀ ಮುಂದಿನ ಪದ. ಫಾರ್ ಎಕ್ಸಾಂಪಲ್ ಇದು A1 ಅಂತ ಅನ್ಕೋ, ದಿಸ್ ಇಸ್ A2 A3 A4. ನಾವು ಡಿ ಅನ್ನು ಫೈಂಡ್ ಮಾಡ್ಬೇಕಂದ್ರೆ A2 - A1 ಮಾಡ್ಬೇಕು. ಮುಂದೆ ಇನ್ನೊಂದು ಚೆಕ್ ಮಾಡ್ಬೇಕು, A3 - A2 ಮಾಡಿ ಚೆಕ್ ಮಾಡ್ಬೇಕು, A4 - A3 ಮಾಡಿ ಚೆಕ್ ಮಾಡ್ಬೇಕು. ಒಂದಕ್ಕೆ ಕನ್ಕ್ಲೂಷನ್ಗೆ ಬರಬಾರ್ದು. 10 15 ಕಳೀರಿ -5, ದ ಡಿಫರೆನ್ಸ್ ಈಸ್ -5. 5 10 ಕಳೀರಿ -5. 0 5 ಕಳೀರಿ -5 ಕಳೀರಿ -5. -5 0 -5. ಓಕೆ, ಡಿಫ್ರೆನ್ಸ್ ಈಸ್ ಸೇಮ್. ಇಂತಹ ಸಂಖ್ಯಾ ಸರಣಿ ಕ್ರಮವನ್ನು ನಾವು ಸಮಾಂತರ ಶ್ರೇಣಿಗಳು ಅಂತೇಳಿ ಕರಿತೀವಿ. ಇಲ್ಲಿ ನಾವು ಎಷ್ಟು ಬೇಕಾದಷ್ಟೇ ಪದವನ್ನು ಕೂಡ ಕಂಡುಹಿಡಿಬಹುದು. 10ನೇ ಪದ, 12ನೇ ಪದ, 17ನೇ ಪದ. ಫಾರ್ ಎಕ್ಸಾಂಪಲ್ ಸಮಾಂತರ ಶ್ರೇಣಿಯ ಒಂದು ಪದ್ಧತಿಯನ್ನು ನಾವು ಏನಂತ ಕರಿತಾವೆ ಅಂದ್ರೆ A + D, A + 2D, A + 3D ಹಿಂಗೆ ಹೋಗ್ತಿರ್ತದೆ ಯಾವಾಗಲೂ. ಇದು ಹೆಂಗೆ ರೀ ಸರ್ ನನಗೆ ಅರ್ಥ ಆಗಲಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಸಮಾಂತರ ಶ್ರೇಣಿಯನ್ನು ಬರೆದು ಇದನ್ನು ನನಗೆ ಅರ್ಥ ಮಾಡಿಸ್ತೇನೆ ನೋಡ್ರಿ. 2, 4, 6, 8 ಇದೊಂದು ಸಮಾಂತರ ಶ್ರೇಣಿ. ಯಾಕಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ 2 ನಂಬರ್ಸ್ ಆರ್ ಸೇಮ್ 2. ಓಕೆ, ಇಲ್ಲಿ ಎ ಅಂದ್ರೆ 1ನೇ ಪದ, A is 2. ಡಿ ಅಂದ್ರೆ ಡಿಫ್ರೆನ್ಸ್, ಸಾಮಾನ್ಯ ವ್ಯತ್ಯಾಸ. 4 2 ಕಳಿ 2, 6 4 ಕಳಿ 2, 8 6 ಕಳಿ 2, ಅದು ಕೂಡ 2. ಓಕೆ, ನನಗೀಗ ಇವೆರಡೂ ಗೊತ್ತಿದ್ದು ಅಂತ ತಿಳ್ಕೊರೆ. ಇವೆರಡೂ ಗೊತ್ತಿದ್ದು ಅಂದ್ರೆ ಇದನ್ನು ನಾನು ಕಂಡು ಹಿಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇದು ನನಗೆ ಗೊತ್ತಿಲ್ಲ, ಈಗ ಅದನ್ನು ನೀವು ನೋಡಬೇಡ್ರೆ ಅದು ನಿಮಗೆ ಕಾಣತಿಲ್ಲ ಅಂತ ಅನ್ಕೊಂಡು. ಎ ಮತ್ತು ಡಿ ಗೊತ್ತೈತಿ. ಎ ಅಂದ್ರೆ 1ನೇ ಪದದ ಬರ್ಕೋ. ಇದಕ್ಕೆ ಡಿ ಕೂಡಿಸ್ಕೋತ ಹೋಗೋದನ್ನ ಮುಂದಿನ ಪದ. ಫಾರ್ ಎಕ್ಸಾಂಪಲ್ ಎ ಕ ಡಿ ಕೂಡಿಸು A + D, 2ನೇ ಪದ ಸಿಗ್ತೈತಿ. ಎ ಕ ಡಿ ಕೂಡಿಸು 4. A + 2D 3ನೇ ಪದ ಸಿಗ್ತೈತಿ. A + 2D ಹೆಂಗೆ ಮಾಡೋದು ಅಂದ್ರೆ ಡಿ 2ರಿಂದ ಗುಣಾಕಾರ ಮಾಡ, 2 2 4. ಈ 4ಕ್ಕೆ ಮತ್ತೆ ಎ ಕೂಡಿಸ, ಡಿ 2ರಿಂದ ಗುಣಾಕಾರ ಮಾಡ, ಬಂದು ಉತ್ತರಕ್ಕೆ ಮತ್ತೆ ಎ ಕೂಡಿಸ್, 2 2 4, 4ಕ್ಕೆ 2 ಕೂಡಿಸಿರ 6. ಮುಂದಿನ ಪದ ಹೆಂಗೆ ಕಂಡು ಹಿಡಿದು ಅಂದ್ರೆ ಡಿಗೆ 3ರಿಂದ ಗುಣಾಕಾರ ಮಾಡ, 3 2 6, 6ಕ್ಕೆ 2 ಕೂಡಿಸ್ 8. ಅಂಡರ್ಸ್ಟ್ಯಾಂಡ್? ಓಕೆ, ಎ ಆಸ್ ಇಟ್ ಈಸ್. 2ನೇ ಪದದ ರೀಪ್ರೆಸೆಂಟಿಂಗ್ ಮೂಮೆಂಟ್ ಯಾವುದು ಅಂದ್ರೆ A + D. 3ನೇ ಪದದ ರೀಪ್ರೆಸೆಂಟಿಂಗ್ ಮೂಮೆಂಟ್ ಯಾವುದು ಅಂದ್ರೆ A + 2D. ಭಾಳ ಗಮನಿಸ್ಬೇಕಿಲ್ಲ, ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಇರೋದೇ ಇಲ್ಲೇ. ಸರ್ ಅಷ್ಟ್ರಕ್ಕಾದ್ರಣ ಸುಮ್ಮ ಬಿಲ್ಡಪ್. 4ನೇ ಪದದ ಕಾನ್ಸೆಪ್ಟ್ ಏನು ಅಂದ್ರೆ A + 3D ಅನ್ನೋದನ್ನು ಗಮನಿಸ್ಬೇಕು ನೀವು. 4ನೇ ಪದವನ್ನು ನಾವು A + 3D ಅಂತಾವ, 5ನೇ ಪದವನ್ನು A + 4D ಅಂತಾವ, 6ನೇ ಪದವನ್ನು A + 5D ಅಂತಾವ, 7ನೇ ಪದವನ್ನು A + 6D ಅಂತಾವ, 8ನೇ ಪದವನ್ನು A + 7D ಅಂತವು, 10ನೇ ಪದವನ್ನು A + 9D ಅಂತವು. ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ, ಎ ಅಂದ್ರೆ 1ನೇ ಪದ, ಮೊದಲನೇ ಪದ. ಸರ್ ಹಿಂಗ್ಯಾಕ್ರಿ? ಹಿಂಗ್ಯಾಕಂದ್ರೆ ಹಿಂಗೈತದ. ಟಿ ಒಳಗೆ ಎಕ್ಸಾಮಿನೇಷನ್ ಪ್ರಶ್ನೆ ಹೆಂಗೆ ಕೇಳಂದ್ರೆ ಇದು ಬಾಯ್ ಟಿ ಪ್ರಶ್ನೆ ಬರ್ತಾನೆ. 3 5 7 9 ಸಮಾಂತರ ಶ್ರೇಣಿ ಹೊಂಟೈತೆ. ಈ ಸಮಾಂತರ ಶ್ರೇಣಿಯ 11ನೇ ಪದ ಏನು ಅಂತ ಕೇಳ್ಯಾನ. ಸರ್ ಬರೋದು ಮಾಡಿಬಿಡ್ತಾನೆ ತೋರಿ. ನಾನು 11ನೇದು ಬರೀತಿಪ್ಪ, 111ನೇದ ಬಿಡಿಸ್ಕೊತ ಹೋಗ್ಯೇನು ಹಂಗೆ? 111ನೇ ಪದ ಈಗ ಕಂಡು ಹಿಡಿಬೇಕಾಯ್ತು ನಾವು. ಇದನ್ನು 101 ಸತ ಬರೆಯವಣ. 5 ಈಗ 4ನೇದು ಕದಿ, 3 5 7 9 4ನೇದು ಕದಿ, 11 13 5ನೇದು 6ನೇದು 111 ಸಲ ಬರಿಗೊಡೋದು ಬೆಳಕಾಗಿರ್ತೈತೆ. ಇರೋದ 150 ನಿಮಿಷ. ಇಂಥ ಸಂದರ್ಭ ಬಂದಾಗ 111ನೇ ಪದ ಅಂದಾನಿಲ್ಲ, ಇಟ್ ಮೀನ್ಸ್ A + 110D. ಒಂದು ಮೈನಸ್ ಮಾಡ್ಬೇಕು, ಕೊಟ್ಟಿದ್ದಂತ ಒಂದು ಮೈನಸ್. 111ನೇ ಪದ ಅಂದ 110D. ಇಲ್ಲಿ ನೋಡಿ,
8ನೇ ಪದ ಅಂತಿದ್ದು 7 ಡಿ ಮಾಡಿದ್ದಿಲ್ಲ ನೀ ಅದನ್ನು ಎ ಪ್ಲಸ್ 7 ಡಿ ಆ ಟೈಪ್ ಎ ಅಂದ್ರೆ 3 1ನೇ ಪದ ಎ ಅಂದ್ರೆ 1ನೇ ಪದ ನೆನ್ಪಿಟ್ಕೋಣ ಎ ಅಂದ್ರೆ 1ನೇ ಪದ ಪ್ಲಸ್ 110ಕ್ಕೆ 110 ಬರೀ ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ 5ರಾಗ 3 ಕಳಿ 2 7ರಾಗ 5 ಕಳಿ 2 9ರಾಗ 2 ಡಿ ಅಂದ್ರೆ 2 ಇಂಟು ಡಿ ಹಾಕಿರ್ತದೆ 3ಕ್ಕೆ 3 ಪ್ಲಸ್ 110 2 220 223 ಕೂಡಿಸಿದ್ರೆ 223 ಅನ್ನೋದು ಈ ಸಮಾಂತರ ಶ್ರೇಣಿಯ 111ನೇ ಪದ. ಸರ್ ಸೈಡ್ ತೆಗೀರಿ ಬರ್ಕೊಳತ್ತಾನೆ. ಹಾಂ ಅದೇನು ಹಾಗೆ ಏನು ತಿಳ್ಕೊಂಡ್ರೆ ಸಾಕು. ಆಮೇಲೆ ನೀನೋ ಒಂದು ಕ್ವಶನ್ ಹಾಕಿ ಬರ್ಕೋಬೋದು. ಹಿಂಗೆ ಓಕೆ. ಇದನ್ನು ನಾವು ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯುವಂತಹ ಒಂದು ಪದ್ಧತಿ. ಇನ್ನು ಪದಗಳ ಮೊತ್ತವನ್ನು ಕಂಡುಹಿಡಿಯೋಕೆ ಒಂದು ಪದ್ಧತಿ ಅದ, ಅದಕ್ಕೊಂದು ಫಾರ್ಮುಲಾ ಬರ್ತದೆ. SN ಸಮ್ ಆಫ್ ದಿ ನಂಬರ್ಸ್ SN is equal to n divided by 2 into bracket 2a plus n minus 1 into d. ಸತ್ಯಪ್ಪ ಅಂದ್ರು ಫಾರ್ಮುಲಾ ನೋಡು. ಗಣಿತ ಟಚ್ ಇಲ್ದವ್ರ ಮತ್ತು ಆಸೆ ಇರ್ತೈತೆ ಅವ್ರು ಟೀಚರ್ ಆಗ್ಬೇಕಂತೇಳಿ, ಬಟ್ ಗಣಿತ ಬೇಡ. ನಾಳೆ ಹಂಗೆ ಒಂದು ಪ್ರಶ್ನೆ ಕೇಳ್ತಾನೆ, ನಾಳೆ ನೀವು ಬೇರೆ ವಿಷಯ ಟೀಚರ್ ಆಗ್ಯಾರ ಅಂತ ಅನ್ಕೋರೆ, ಏನೋ ಒಂದು ಕನ್ನಡ ಇಂಗ್ಲೀಷ್ ಏನೋ ಒಂದು ಬೇರೆ ಟೀಚರ್ ಆಗ್ಯಾರ ಅಂದ್ರು, ಯಾರ ಸಣ್ಣ ಹುಡುಗರು ಬಂದು ಸರ್ ಇದು ಲೆಕ್ಕ ನೀವು ಮ್ಯಾಥ್ಸ್ ಟೀಚರ್ನ ಕೇಳೋಗಂತೀರ, ನೀವ ಹೇಳ್ಕೊಟ್ರೆ ಹುಡುಗರು ಅಯ್ಯೋ ಕನ್ನಡ ಟೀಚರಿಗೆ ನಮ್ಮ ಗಣಿತ ಬರ್ತೈತಪ್ಪ, ಖುಷಿ ಆಕ್ಕಾವ ಎಲ್ಲ ಬರ್ತೈತಪ್ಪ ಅಂತೇಳಿ. ಮ್ಯಾಥ್ಸ್ ಟೀಚರ್ ಬಂದಿರ್ಕಿಲ್ಲ ಅಂದ್ರೆ ಆ ದಿನ ಸಾಲಿಗೆ ನೀವು ಒಬ್ಬರೇ ಇದ್ರಪ್ಪ. ಜಸ್ಟ್ ಇಮ್ಯಾಜಿನ್ ಸರ್ ನನಗೆ ಇದೊಂದು ಲೆಕ್ಕ ಬರೋತ್ರಿ 3 ಕೂಡ್ಸಿರಿ ಅಟ್ ಆರಾಮ್ತ ಹೇಳ್ತೀನಿ. ಬೇರೆದು ಒಂದು ಸ್ವಲ್ಪ ದೊಡ್ಡದ ಬಿಂಡ್ರಾಶಿ 1/2 ಬಿಂಡ್ರಾಶಿ ಅನ್ಕೊಡ್ದ ಬಂತ ಕುತ್ತಿಗೆ 1/2 ಪ್ಲಸ್ 3/2 ಇನ್ನು ಗಣಗೋರು ಜನ ಹೆಂಗದಾರ 1/2 ಪ್ಲಸ್ 3/2 ಇದನ್ನ ಹೆಂಗೆ ಮಾಡ್ತಾರಂದ್ರೆ 1 3 4 2 2 4 ತಪ್ಪು. ಲಸಾತ್ ಸಂಕಲನ ವ್ಯವಕರಣ ಪ್ರಕ್ರಿಯೆ ಭಿನ್ನರಾಶಿ ಒಳಗೆ ಬರಾಕೈತಂದ್ರೆ ಲಸ ಅನ್ನುವಂಥ ಒಂದು ಮೆಥಡ್ ಐತಿ, ಲಘುತ್ತಮ ಸಾಮಾನ್ಯ ಅಪವರ್ತಿಸುವಿಕೆಯ ವಿಧಾನ, ಅಪವರ್ತನಗಳ ವಿಧಾನ ಅಂತೇಳಿ. ಅದನ್ನು ತೆಗೆದು ಮಾಡ್ಬೇಕ, ಅಂದಾಗ ನಮಗೆ ಸರಿಯಾದ ಉತ್ತರ ಸಿಗ್ತದೆ. ಓಕೆ, ಹಾಗಾಗಿ ಮಕ್ಕಳಿಗೆ ತಪ್ಪು ಮಾಹಿತಿಗಳನ್ನ ಹೇಳಕ್ಕೆ ಹೋಗ್ಬೇಡ್ರಿ ಯಾರಾದ್ರೂ. ಯಾಕಂದ್ರೆ ಅವೇನಂದ್ರೆ ಮಕ್ಕಳ ಪಾಪ ಕಲಿಯೋದ ಕಡಿಮೆ, ಕಲ್ತಿದ್ರಾಗ ತಪ್ಪು ಕಲ್ತು ಅದ್ರ ಬಗೆ ಇರ್ತು. ಟೀಚರ್ ಹಿಂಗೆ ನಿಮ್ಮ ಒಮ್ಮೆ ಅವರು ಟೀಚರ್ ಹೇರ್ ಅಂತ ತಿಳ್ಕೊರೆ, ಜಗತ್ತಿನಾಗ ಯಾರು ಹೇರು ಕೇಳೋದಿಲ್ಲ ಮಗ, ನಮ್ಮ ಟೀಚರ್ ಹಿಂಗೆ ಹೇಳ್ಯಾರ ಅಂತಾರ. ಕೆಳಗಿಂದ ಕೂಡಿಸ, ಮ್ಯಾಗಿನ ಕೂಡಿಸ. ಓಕೆ, ಆ ರೀತಿ ಅದಕ್ಕೆ ಸಣ್ಣ ಪುಟ್ಟ ಅಂದ್ರೆ ಅಬೌವ್ 5th ಕ್ಲಾಸ್ ಸ್ಟ್ಯಾಂಡರ್ಡ್ ಹುಡುಗರಿಗಾದರೂ ಹೇಳೋ ಮಟ್ಟದ ಗಣಿತ ನಮಗೆ ಬರ್ಬೇಕು. ನಾವು ಸರ್ ನಾ ಆರ್ಟ್ಸ ಇರುವಲ್ರಿ ಯಾಕೆ, ಸರ್ ನಾ ITI ಇರುವಲ್ರಿ ಯಾಕೆ, 5ನೇಂತೆ ಹುಡುಗರ್ಲ 5ನೇ ತಗ ಐತಿ. ಮತ್ತು ಭಿನ್ನರಾಶಿ ಐತಿ, ದಶಮಾಂಶ ಐತಿ, ಲಸ ಐತಿ, ಮಸ ತೆಗೆಯೋದೈತಿ, ಶೇಕಡಾ ಕ್ರಮ ಐತಿ, ಪ್ರಮಾಣಗಳ ಹೋಲಿಕೆ ಐತಿ. 5th ಸ್ಟ್ಯಾಂಡರ್ಡ್ಗೆ ಭಾಳ ಚಂದ ಐತಿ ಮ್ಯಾಥಮೆಟಿಕ್ಸ. ಖಾಲಿ ಇದ್ದಾಗ ನೀವು 5th ಸ್ಟ್ಯಾಂಡರ್ಡ್ ಬುಕ್ ತೆಗೆದು ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಭಾರಿ ಇಂಪ್ರೂವ್ಮೆಂಟ್ ಆಕೈತಿ ನಿಮಗೆ. ಓಕೆ, ದಿಸ್ ಈಸ್ ದ ಫಾರ್ಮೇಷನ್ ಆಫ್ ಟೋಟಲ್ ಸಮ್ ಆಫ್ ದ ನಂಬರ್ಸ್. ಸಮಾಂತರ ಶ್ರೇಣಿ ಒಳಗಿರುವಂತಹ ನಂಬರ್ಸ್ಗಳನ್ನು ಸಮ್ ಕೂಡಿಸುವಂತಹ ಅಥವಾ ಮೊತ್ತ ತೆಗೆಯುವಂತಹ ಒಂದು ಫಾರ್ಮೇಷನ್. ಫಾರ್ ಎಕ್ಸಾಂಪಲ್ ಎಲ್ಲರೂ ಗಮನಿಸ್ರಿ, 2 4 6 8 ಇದೊಂದು ಸಮಾಂತರ ಶ್ರೇಣಿ. ಹಿಂಗೆ ಕೊಟ್ಟಾರಂದ್ರೆ ಹಂಗೆ ಹೊಂಟೈತೆ ಅನ್ನಂಗಿದು, ಮುಂದೆ ಐತಿ ಅಪರಿಮಿತ ಸಮಾಂತರ ಶ್ರೇಣಿ, ಹಂಗೆ ಮುಂದೆ ಎಲ್ಲಿ ಮಟನೂ ಹೊಂಟೈತೆ ಹೊಟ್ಟದ. ಈ ಸಮಾಂತರ ಶ್ರೇಣಿಯ 10 ಪದಗಳ ಮೊತ್ತ ತೆಗಿ ಅಂತ ಕೊಡ್ತಾರೆ ನಿನಗೆ ಯಾರಾದರೂ. 10 ಪದ ಇರ್ತಾವಲ್ಲ, ಅದ್ರ ಮೊತ್ತ ತೆಗಿ, ಮೊತ್ತ ಕೂಡ್ಸೋದು ಅಂದ್ರೆ 10 ಪದ ತೊಗೊಂಡು ಕೂಡ್ಸಿದಂದ್ರೆ ಎಷ್ಟು ಆಕೈತಿ. ಫಾರ್ ಎಕ್ಸಾಂಪಲ್ ಸರ್ ಇವೆಲ್ಲ ಎದಕ್ಕೆ ಬೇಕ್ರಿ ಅಂತ ಕೇಳ್ತಿರ್ತೀರಿ. ಎದಕ್ಕಂತಲ್ಲ, ಈಗ ಫಾರ್ ಎಕ್ಸಾಂಪಲ್ ಇವತ್ತೊಂದು 5 ರೂಪಾಯಿನ ಕಾಯಿನ್ ಬಾಕ್ಸ್ ಅಥವಾ ಹುಂಡಿ ರೊಕ್ಕ ಹಾಕೋ ಗಲ್ಲೆ ಇರ್ತೈತಿ, ಅದಕ್ಕೆ 5 ರೂಪಾಯಿ ಹಾಕಿದ್ವಿ.
ನಾಳೆ 10 ರೂಪಾಯಿ ಹಾಕಿದೆ, ನಾಡ್ದು 15 ಅಂದ್ರೆ ದಿನ 5 ರೂಪಾಯಿ ಹೆಚ್ಚು ಮಾಡ್ಕೋತೀವಿ. ನೀ ಇಲ್ಲೇ ಕುಂತು ಸಮಾಂತರ ಶ್ರೇಣಿ ಪ್ರಕಾರ ಕಂಡು ಹಿಡಿಬಹುದು. ನೀ 15 ದಿನಕ್ಕೆ ಎಷ್ಟು ರೊಕ್ಕ ಕೊಡ್ತಾವೆ ಒಳಗೆ, ಈ ತಿಂಗಳು ಮುಗಿಗೊಡ್ದ ಎಷ್ಟು ರೊಕ್ಕ ಕೊಡ್ತಾವು. ಫಾರ್ ಎಕ್ಸಾಂಪಲ್ ಎಲ್ಲಾರ ನೌಕರಿಗೆ ಹೋಗಿರ್ತಾರೆ, ಪ್ರೈವೇಟ್ ಸ್ಕೂಲಿಗೆ ಹೊಂಟಾರ ಅಂತ ತಿಳ್ಕೊರೆ, ಸ್ಕೂಲ್ ಮ್ಯಾನೇಜ್ಮೆಂಟ್ದವ್ರು ಹೇಳ್ತಾರೆ ಬರ್ರಿ ಈ ಸಲ ಇಟ್ಟು ಕೊಡ್ತಾವೆ ಪೇಮೆಂಟ, ಮುಂದಿನ ವರ್ಷದಿಂದ ಇನ್ಕ್ರಿಮೆಂಟ್ ಮಾಡೋನು. ಇನ್ಕ್ರಿಮೆಂಟ ಅಂದ್ರೆ ವರ್ಷ 2,000 ರೂಪಾಯಿ ಕೂಡಿಸಿ ಹಾಕ್ತವೆ. ಅಂದ್ರೆ ಈ 1,000 ರೂಪಾಯಿ ಈ ವರ್ಷ 10,000 ರೂಪಾಯಿ ತಿಂಗಳ ಕೊಟ್ಟಿದ್ರು ಅಂದ್ರೆ ಮುಂದಿನ ವರ್ಷದ ಅಮೌಂಟ್ ಎಷ್ಟಾಗ್ತೈತೆ, ಮುಂದಿನ ಪೂರ್ತಿ ವರ್ಷಕ್ಕೆ. ಫಾರ್ ಎಕ್ಸಾಂಪಲ್ ಈ ಪೂರ್ತಿ ವರ್ಷದ 1,00,000 ರೂಪಾಯಿ ಆಗಿತ್ತು ಅಂದ್ರೆ ಅಮೌಂಟ್, ಮುಂದಿನ ಪೂರ್ತಿ ವರ್ಷಕ್ಕೆ ಇನ್ಕ್ರಿಮೆಂಟ್ ಅಂದರೆ 2,000 ರೂಪಾಯಿ. ನಿನ್ನ ಮುಂದಿನ ವರ್ಷ ಮುಗಿಗೊಡ್ದ ನಿನಗೆ 2,000 ರೂಪಾಯಿ ಹೆಚ್ಚು ಮಾಡಿ ಕೊಡ್ತೀನಿ ಅಂತ ಹೇಳಿರ್ತಾರೆ. ಹಂಗೆ ನೀ ಇಲ್ಲೇ ಕೂತ ಕ್ಯಾಲ್ಕುಲೇಷನ್ ಮಾಡ್ಬೋದು. ಆಫ್ಟರ್ 5 ಇಯರ್ಸ್ ನಂದು ಎಷ್ಟು ಆಗ್ಬೋದು, ಆಫ್ಟರ್ 10 ಇಯರ್ಸ್ ಎಷ್ಟಾಗ್ಬೋದು, ಆಫ್ಟರ್ 20 ಇಯರ್ಸ್ ನಂದು ಎಷ್ಟಾಗ್ಬೋದು ಅಮೌಂಟ. ಅಂದರೆ ಅವನ್ನೆಲ್ಲ ಟೋಟಲ್ ಮೊತ್ತ ಮಾಡುವಂಥ ಒಂದು ಪರಿಕ್ರಮ ಮಾಡಿ ತೋರಿಸ್ತಾರೆ ನೋಡ್ರಿ. 2, 4, 6, 8 ಹಂಗೆ ಸಮಾಂತರ ಶ್ರೇಣಿ ಹೊಂಟೈತಿ. 10 ಪದಗಳ ಮೊತ್ತ ಕಂಡುಹಿಡಿಯ ನಾನು, ಮೊತ್ತ ಕೂಡಿಸ್ರಿ 10 ಪದಗಳನ್ನ. ನಾನು ಫಾರ್ಮುಲಾ ಐತಿ, ಸ್ಟಾರ್ಟ್ ಎಲ್ಲರೂ SN ಅಂದ್ರೆ ಎನ್ ಅಂದ್ರನ 10 ಪದಗಳು. ಎನ್ ಅಂದ್ರನ 10, 10/2 ಇಂಟು ಬ್ರಕೆಟ್ 2, ಎ ಅಂದ್ರೆ 1ನೇ ಪದ 2 × 2 ಪ್ಲಸ್ ಎನ್ ಅಂದ್ರನ 10 ಮೈನಸ್ 1 ಡಿ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು, ಮುಂದಿನ ಪದ ಹಿಂದಿನ ಪದ ಕಳೆದು. 4ರಾಗ 2 ಕಳೆದ್ರೆ 2, 6ರಾಗ 4 ಕಳೆದ್ರೆ 2, 8ರಾಗ 6 ಕಳೆದ್ರೆ 2, ಡಿ ಕೂಡ 2 ಇಟ್ಕೋಬೇಕು. ಬ್ರಕೆಟ್ನಾಗ ಚೆನ್ನಾಗಿ ಇಟ್ಕೋಬೇಕು. ಒಬ್ಬೊಬ್ರು ಬ್ರಕೆಟ್ ಇಟ್ಕೋದಲ್ಲ, ಹಂಗೆ ಬೀರ್ತಾವೆ. ಅಲ್ಲಿ ಅದಕ್ಕೆ ಪದ್ಧತಿ ಇರ್ತೈತೆ, ಒಂದು ಸಂಖ್ಯೆ ಬರೆಯುವಂಥ ಪದ್ಧತಿ. ಹಂಗೆ ಬರೆದ್ರೆ ಏನು ಅರ್ಥ ಅದ, ಹತ್ತಿರಂಗಿಲ್ಲ. ಇದನ್ನು ನಾವೀಗ ಡಿಕೋಡ್ ಮಾಡ್ಕೊತ ಹೋಗೋಣ. 2 1 2 5 5 ಇಂಟು ಬ್ರಕೆಟ್ 2 2 4 ಪ್ಲಸ್ 10ರಾಗ 1 ಕಳೆದ್ರೆ 9 9 2 18, 5ಕ್ಕೆ 5 ಇಂಟು 18 4 ಕುಡ್ಸಿರ 22, 22 5 110. ಹಾಗಾದ್ರೆ 110 ಅನ್ನೋದು ಈ ಸಂಖ್ಯಾಕ್ರಮವನ್ನು, ಈ ಸಮಾಂತರ ಶ್ರೇಣಿಯನ್ನು 10 ಪದಗಳ ಮಟ್ಟ ಬರ್ಕೊಂಡು ಹೋದ್ರೆ ಕುಡಿಸಿದಾಗ ಬರುವಂಥ ಅಮೌಂಟ್ ಅದು. ಬೇಕಾರೆ ಹಂಗೆ ನಿಮ್ಗೆ ರೀಚೆಕ್ ಮಾಡಕ್ಕೆ, ಈ ಫಾರ್ಮುಲಾ ಎಲ್ಲ ರೀಚೆಕ್ ಮಾಡಕ್ಕೆ ಹಂಗೆ ಒಂದು ಇಲ್ಲಿ ಮಾಡಿ ತೋರಿಸ್ತಾ ನೋಡ್ರಿಬೇಕಾರೆ. 2 4 6 8 ನೆಕ್ಸ್ಟ್ ಪದ 10, 12 14 16 18 ನೆಕ್ಸ್ಟ್ ಪದ 20. 10 ಪದ ಅದು ಎನಸ್ರಿ, 2 4 6 8 10 ಪದ ಈಗ ಕುಡಿಸ್ರದನ್ನ ಬಿಡಿಸ್ತಾ ಕುಡಿಸ್ತಾರೆ ನೋಡಿ. ನೀವು ಸಮಾಧಾನ TT ಎಕ್ಸಾಮ್ ಮುಗಿದು ಟೈಮ್ ಮುಗಿದು ಬೆಲ್ ಹೊಡೆದಿರ್ತೈತಿ. 6 4 10, 2 4 10 20, 6 4 10 30, 2 8 10, 2 8 10, ಮ್ಯಾಗ 20 ಕೆಳಗೆ 20 ಅಂದ್ರೆ 40. 1 1 2 3 4 5 5 6 7 7 4 11 110. ಓಕೆ, 110 ಏನು 10 ಪದಗಳ ಮೊತ್ತ ಅಂತಿದ್ದ 10 ಬರ್ಕೊಂಡಿಪ್ಪ. ನಾಳೆ 135 ಪದಗಳ ಮೊತ್ತ ಕಂಡಿಡಿ ಅಂದ್ರೆ 135 ಪದ ಬರ್ಕೋತಕೊಂಡ್ರೆ ಅವ್ರನ್ನ ಆಗಂಗಿಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ನೀವು ಬಡ್ನ ಫಾರ್ಮುಲಾದಾಗ ಏನಿದ್ದಲ್ಲಿ 135 ತುಂಬಿಬಿಡೋದು. ಕಡ್ತ ಹೋಗುವಾಗ ದಶಮಾಂಶದಾಗ ಹೋಗ್ತೈತಿ, ಬಿಟ್ರೆ ನೀ ಇಚ್ಕ ಕ್ರಾಸ್ ಮಲ್ಟಿಪ್ಲಿಕೇಶನ್ದಾಗ ಕಡ್ತಾ ಹೊಡೆದು ಅದನ್ನು ಸಿಂಪ್ಲಿಫೈ ಮಾಡ್ಬೋದು, ಸಿಂಪ್ಲಿಫಿಕೇಶನ್ ಮಾಡ್ಬೋದು. ವೆರಿ ಈಸಿ, ವೆರಿ ಈಸಿ. ಓಕೆ, ಇದು ಸಮಾಂತರ ಶ್ರೇಣಿಯ ಬಗ್ಗೆ ಇರುವಂತಹ ಒಂದು ಪರಿಕಲ್ಪನೆ. ಇನ್ನು ಸಮಾಂತರ ಶ್ರೇಣಿ ಒಳಗೆ ಒಂದು TT ಕ್ವಶನ್ದಾಗ ಪ್ರಶ್ನೆ ಹೆಂಗೆ ಬಂದೈತೆ ಅಂದ್ರೆ, ಒಂದು ಕೊಟ್ಟಿರ್ತಾರೆ ಅವರು, ಅವ್ನು ಸಮಾಂತರ ಶ್ರೇಣಿ ರೂಪದಾಗ ಐತೆ ಅಂತೇಳಿ 3n² - n. ಈ ಸಮಾಂತರ ಶ್ರೇಣಿ ರೂಪದಲ್ಲಿರುವಂತಹ ಈ ಬಹುಪದೋಕ್ತಿ ಏನು ಕಾನ್ಸೆಪ್ಟ್ ಅದಲ್ಲ, ಈ ಸಮಾಂತರ ಶ್ರೇಣಿಯಲ್ಲಿ 5ನೇ ಪದ ಏನು ಅಂತ ಕೊಟ್ಟಿರ್ತಾರೆ. ಏನಿಲ್ಲ, 5ನೇ ಪದ ಅಂದರೆ ಏನಿದ್ದಲ್ಲಿ 5 ತುಂಬುದು, ಏನಿದ್ದಲ್ಲಿ 5 ತುಂಬುದು. 3 ಇಂಟು ಬ್ರಕೆಟ್ 5 ಸ್ಕ್ವೇರ್ ಮೈನಸ್ 5, 3 5 ಸ್ಕ್ವೇರ್ 25 ಮೈನಸ್ 5, 25 3 75 ಮೈನಸ್ 5, 75ರಾಗ 5 ಕಳೆದ್ರೆ 70. ಇದ್ರ ಕಾನ್ಸೆಪ್ಟ್ ಹಿಂಗೆ. 5ನೇ ಪದ ಅಂದರೆ ಏನಿದ್ದಲ್ಲಿ 5 ತುಂಬುದು, 3ನೇ ಪದ ಅಂದರೆ ಏನಿದ್ದಲ್ಲಿ 3 ತುಂಬುದು, 2ನೇ ಪದ ಅಂದರೆ ಏನಿದ್ದಲ್ಲಿ 2 ತುಂಬುದು. ಎಣ್ಣನೇ ಪದಗಳನ್ನ ಹಿಂಗೆ ಕಂಡುಹಿಡಿಬೇಕು. ಇನ್ನು ಗಣಗೋರ ಕಠಿಣವಾದಂಥ ಪ್ರಶ್ನೆ ಯಾವುದು ಅಂದ್ರೆ, ಇದ ಕಾನ್ಸೆಪ್ಟಕ್ಕೆ ಅಂದ್ರೆ ಇದ ಬಹುಪದೋಕ್ತಿಯ ಮೊತ್ತ 2 ಪದಗಳ ಮೊತ್ತ 3 ಪದಗಳ ಮೊತ್ತ ಕೇಳಿದಂದ್ರೆ 3 ಪದಗಳನ್ನ ಫಸ್ಟ್ ಕಂಡುಹಿಡಿಬೇಕು, ಆಮೇಲೆ ಒಂದು ಕೂಡಿಸ್ಬೇಕು. ಫಾರ್ ಎಕ್ಸಾಂಪಲ್
3n² - n ಅಂತ ಐತೆ. ಈ ಬಹುಪದೋಕ್ತಿ ಒಳಗೆ ಅಥವಾ ಈ ಕಾನ್ಸೆಪ್ಟ್ ಒಳಗೆ ಇದು ಸಮಾಂತರ ಶ್ರೇಣಿ ರೂಪದಾಗ ಐತಿ. ಇಲ್ಲಿ ಮೊದಲ 3 ಪದಗಳ ಮೊತ್ತ ಏನಾಗೈತಿ ಅಂತ ಕೇಳ್ತಾನೆ. ಫಸ್ಟ್ ನೀನು ಮೊದಲ 3 ಪದಗಳು ಯಾವ್ಯಾವ ಕಂಡು ಹಿಡ್ಕೋಬೇಕು. 1 ಹಾಕಿ ನೋಡಿ ಫಸ್ಟ್. 1² - 1 3 ಆಸ್ ಇಟ್ ಈಸ್ 1² ಈಸ್ 1 -1 3 ಅಂದ್ಲೆ 3 3 1 ಕಳೆದ್ರೆ 2 ಒಂದನೇ ಪದ 2 2 ಹಾಕಿ ನೋಡಿ ಅಡ್ಡಕ್ಕ 2² - 2 3 2² ಈಸ್ 4 -2 3 4 12 -2 ಎರಡನೇ ಪದ 10 ಒಂದನೇ ಪದ 2 ಮೂರನೇ ಪದ 3 ಹಾಕಿ ನೋಡಿ ಅದ ಸಮೀಕರಣಕ್ಕೆ ಅದ ಬಹುಪದೋಕ್ತಿಗೆ 3 3² - 3 3 3² ಈಸ್ 9 -3 9 3 is 27 -3 27 -3 24. ಈಗ ಇವು 3 ಪದಗಳನ್ನು ಕೂಡಿಸುವಂಥ ಪಠ್ಯಕ್ರಮ ಒಂದು ಪರಿಕ್ರಮ ಒಂದು ವಿಶೇಷವಾದದ್ದು. 24 10 34 34 2 36. ಈ ಸಮಾಂತರ ಶ್ರೇಣಿಗೆ ಒಗ್ಗುವಂತಹ 3 ಪದಗಳ ಮೊತ್ತ 36. ಮೇ ಬಿ ಇದು ನನಗೆ ಅಂಡರ್ಸ್ಟ್ಯಾಂಡ್ ಆತಂತ ಅನ್ಕೋತೀನಿ. ಈ ರೀತಿ ವಿಶೇಷವಾಗಿ ಸಮಾಂತರ ಶ್ರೇಣಿಗಳನ್ನು ಫೈಂಡ್ ಮಾಡುವಂತಹ ಒಂದು ವಿಶೇಷಾಂಶ. ಅಲ್ಲಿ ಮೊತ್ತ ಕಂಡುಹಿಡಿ ಅಂದರೆ ಮೊತ್ತ ಕಂಡುಹಿಡಿಬೇಕು, ಎನನೇ ಪದ ಕಂಡುಹಿಡಿ ಅಂದರೆ ಎನನೇ ಪದಗಳನ್ನು ಕಂಡುಹಿಡಿಯುವಂತಹ ಒಂದು ಪರಿಕ್ರಮ. ಇದು ಅಂಕಗಣಿತದ ಒಂದು ಪ್ರಮುಖವಾದಂಥ ವಿಭಾಗ. ಅಂಕಗಣಿತದ ಪ್ರಮುಖವಾದಂಥ ವಿಭಾಗ. ಇನ್ನು ಅಂಕಗಣಿತದಾಗ ಇನ್ನೊಂದು ಪಾಠ, ಅದು ಅಂಕಗಣಿತನೂ ಅಲ್ಲ, ಯಾವ ಗಣಿತನೂ ಅಲ್ಲ, ಅದೊಂದು ಇಮ್ಯಾಜಿನರಿ ಗಣಿತ ಅಂತ ಕರಿಬೋದು, ಸಂಭವನೀಯತೆ. ಅದೊಂದು ಕಾನ್ಸೆಪ್ಟನ್ನು ಹೇಳೋದ್ರ ಮೂಲಕ ಇದನ್ನು ಎಂಡ್ ಮಾಡ್ತಾನೆ ಈ ವಿಡಿಯೋವನ್ನು. ಸಂಭವನೀಯತೆ ಒಂದು ಕಾನ್ಸೆಪ್ಟ, ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಾನ್ಸೆಪ್ಟ್ ಐತಿ. ಪ್ರೊಬಾಬಿಲಿಟಿ ಅಂತ ಹೇಳಿ ಕರಿತೀವಿ. ಅಂದರೆ ಇವೆಲ್ಲ ನಾವು ಚೂರು 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 ಕಾನ್ಸೆಪ್ಟ್ ಇವು, 1 2 ಲೆಕ್ಕ ಬರ್ತಿರ್ತಾವೆ, ಬರ್ತಾವೆ. ಬಟ್ ಭಾಳ ಸಣ್ಣ ಕಾನ್ಸೆಪ್ಟ್ ಇವನ್ನೆಲ್ಲ ಆಲ್ಮೋಸ್ಟ್ ಈಗ 95% ಮ್ಯಾಥ್ಸ್ ಅಂತೂ ಮುಗಿಸೇವು. ಟ್ರಿಗ್ನಾಮಿಟ್ರಿ ಯಾವಾಗ ಮುಗೀತು, ಮ್ಯಾಥ್ಸ್ ಮುಗ್ದಂಗೆ ಒಂದು ಲೆಕ್ಕ. ಈ ಅಂಕಗಣಿತ ಸಣ್ಣ ಸಣ್ಣ ಕಾನ್ಸೆಪ್ಟ್ಗಳಿದ್ದು. ಇದು ಆ್ಯಕ್ಚುಲಿ 3 ಗಣಿತದ ಅಂಕಗಣಿತನೂ ಈಸಿ, ಯಾಕಂದರೆ ಅಲ್ಲಿ ನಿಯಮಗಳಿರಂಗಿಲ್ಲ. ಭಾರಿ ಟ್ರಿಕ್ ಯೂಸ್ ಮಾಡಿ ಬಣ್ಣ ಬಿಡಿಸ್ಬೋದು. ಈಗ ರೇಖಾಗಣಿತಕ್ಕೆ ತನ್ನದೇ ಆದಂಥ ಸಿದ್ಧಾಂತಗಳು, ಪ್ರಾಯೋಗಿಕ ಸಿದ್ಧಾಂತಗಳು, ಪ್ರಾಯೋಗಿಕ ನಿಯಮಗಳದಾವೆ. ಬೀಜಗಣಿತಕ್ಕೆ ತನ್ನದೇ ಆದಂಥ ನಿಯಮಗಳು, ಸಿದ್ಧಾಂತಗಳು, ಸ್ವಯಂ ಸಿದ್ಧಗಳು, ಆಧಾರ ಹಿಂಗಿರ್ತಾವೆ. ಅಂಕಗಣಿತಕ್ಕೂ ಅದಾವಿಲ್ಲ ಅಂತಲ್ಲ, ಬಟ್ ಟ್ರಿಕ್ಕಿ ಯೂಸ್ ಮಾಡಿ ನಂಬರ್ಗಳನ್ನು ಬಿಡಿಸ್ಬೋದು. ಒಬ್ಬೊಬ್ರು ನಂಬರ್ಸ್ ಅಂದ್ರೆ ಭಾಳ ಇಷ್ಟ, ಅವ್ರು ಈಸಿಯಾಗಿ ಮಾಡ್ಕೋಬೋದು. ಈಗ ಸಂಭವನೀಯತೆ ಬಗ್ಗೆ ಒಂದು ನೋಡೋದ್ರ ಮೂಲಕ ನಾವು ಇನ್ನಷ್ಟು ಈ ಅಂಕಗಣಿತದ ವಿಡಿಯೋಕ್ಕೆ ಮೆರಗು. ಓಕೆ, ಹಾಗಾದ್ರೆ ಏನು ಹೇಳ್ತದ ಸಂಭವನೀಯತೆ? ಪ್ರೊಬಾಬಿಲಿಟಿ ಅಂಥೇಳಿ ಕರಿತೀವಿ. ಸಂಭವನೀಯತೆ, ಓಕೆ, ಪ್ರೊಬಾಬಿಲಿಟಿ. ಸಂಭವನೀಯ ಘಟನೆಗಳು ಮತ್ತು ಅಸಂಭವನೀಯ ಘಟನೆಗಳನ್ನು ಇದೇನು ಮಾಡ್ತದ ಅಂದ್ರೆ ತೋರ್ಪಡಿಸ್ತದ. ಖಚಿತ ಘಟನೆ ನಿಕ್ಕಿ ಆಕೈತಿ ಅಂದ್ರೆ 1, ಅದರ ಸಂಭವನೀಯತೆ. ಒಟ್ಟ ಆಗುವುದಿಲ್ಲ ಅಂದ್ರೆ 0. ಈ ಖಚಿತ ಘಟನೆ ಮತ್ತು ಅಖಚಿತ ಘಟನೆ ಅಥವಾ ಸಂಭವಿಸುವಂತಹ ಖಚಿತವಾದಂಥ ಘಟನೆ ಮತ್ತು ಅಸಂಭವ ಘಟನೆಗಳ ನಡುವಿರುವುದ ಆ್ಯಕ್ಚುಲಿ ಪ್ರೊಬಾಬಿಲಿಟಿ. ಫಾರ್ ಎಕ್ಸಾಂಪಲ್, ಈಗ ಮಳೆ ಆಗಬಹುದು ಅನ್ನುವಂಥ ಚಾನ್ಸಸ್ ಕೊಡಕ್ಕೆ ಹೋದ್ರೆ, ಭಾಳ ತಂಪು ಗಾಳಿ ಐತಪ್ಪ, ಮಳೆ ಆದರೂ ಆಗ್ಬೋದು, ಒಂದು 80% ಚಾನ್ಸ್ ಕೊಡ್ತಿ, ಒಂದು 20% ಇಲ್ಲ ಅನ್ನಿಸ್ತೈತಿ. ಅಂದ್ರೆ ಮಿಡಲ್ ಅದು ನಾವು 100% ಮಿಡಲ್. ಫಾರ್ ಎಕ್ಸಾಂಪಲ್, ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ಐತೈತಿ. ಯಾರು ಗೆಲ್ಬೋದು 100% ಹೇಳ್ತಾರೆ, ಮ್ಯಾಚ್ ನಡೀಕಿತ್ತ ಮೊದಲು ಇಂಡಿಯಾನೇ ಗೆಲ್ತದೆ. ಇಲ್ಲ, ಅವಾಗ ಏನು ಮಾಡ್ತಾವಂದ್ರೆ ದೋಸ್ತನ ಮುಂದೆ ಹೇಳುವಾಗ ಚಾನ್ಸ್ ಆಫ್ ದಿ ವಿನ್ನಿಂಗ್ ಈಸ್ ಇಂಡಿಯಾ, ಮೋರ್ ಚಾನ್ಸ್ ಆಫ್ ದ ವಿನ್ನಿಂಗ್ ಇಂಡಿಯಾಕ್ಕೆ ಐತಿ ಅಂತ ಹೇಳ್ತ. ಅಂದ್ರೆ ಚಾನ್ಸ್ ಬಗ್ಗೆ ಹೇಳ್ತವಲ್ಲ ಇಲ್ಲಿ, ದಟ್ ಈಸ್ ದ ಮೇನ್ ಇಂಪಾರ್ಟೆಂಟ್. ಹೆಂಗೆ ಅದನ್ನೊಂದು ರೇಷೋದಾಗ ಹೇಳ್ತಾವೆ. 80% ಗೆಲ್ಲೋ ಚಾನ್ಸ್ ಐತ್ಲಿ ಇಂಡಿಯಾ, 20% ಇಲ್ಲ. ಅಂದ್ರೆ 20% ಗೆಲ್ಲೋ ಚಾನ್ಸ್ ಆಸ್ಟ್ರೇಲಿಯಾದವ್ರದ್ದು. ಇದಕ್ಕೆ ನಾ ಸಂಭವನೀಯ. ಖಚಿತ ಲಾಸ್ಟ್ ಬಾಲ್ದಾಗ ಹೇಳ್ತಾವೆ ನೋಡು, ಅಥವಾ ಇನ್ನೂ ಒಂದು ಓವರ್ ಇರ್ತಾ ಹೇಳ್ಬೋದು. ಫಾರ್ ಎಕ್ಸಾಂಪಲ್, 1 ಓವರ್ 1 ರನ್ ಬೇಕಾಗಿತ್ತು ಇಂಡಿಯಾದಾಗ. ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅದಾನ, ಖಚಿತ ಇದ್ದಂಗೆ ಇದು. ಆಲ್ಮೋಸ್ಟ್ 99%, ಇನ್ನೂ 1% ಏನು ಬೇಕಾದ್ರೆ ಆಗ್ಬೋದು. ಔಟ್ ಆದಂದ್ರೆ 1ನೇ ಬಾಲ್ ಹಿಂಗಾಗಿ. ಇನ್ನು ಅಸಂಭವ ಅಂದ್ರಲ್ಲ, 0 ಸಾಧ್ಯತೆ ಅದ್ಯಾವುದು ರೀ? ಅದ್ಯಾವುದಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾ ಕ್ಲಾಸ್ ಮಾಡತ್ತೀನಿ, ನೀವು ನೋಡತ್ತೀರಿ. ಈಗ ನೀವು ನನ್ನ ಕ್ಲಾಸ್ ನೋಡತ್ತಾರೆ, ನಿಮ್ಮ ಬಾಜುಕ್ ಮಹಾತ್ಮ ಗಾಂಧಿ ಬಂದು ನಿಲ್ಲೋದ? ಇದು ಘಟನೆ ಆಗಕ್ಕೆ ಸಾಧ್ಯ ಐತಿ ಜಗತ್ತಿನಾಗ? ಮಹಾತ್ಮ ಗಾಂಧೀಜಿಯವರೇ ಇಲ್ಲ, ನಿನ್ನ ಬಾಜುಕ್ ಬಂದು ನಿಲ್ಲೋದು ಹೆಂಗೆ?
ಅಂದ್ರೆ ಅಸಂಭವ ಘಟನೆ ಇದು ಆಗಕ್ಕೆ ಸಾಧ್ಯ ಇಲ್ಲ. ಯಾವ ಘಟನೆಗಳು ಆಗಲು ಸಾಧ್ಯವೇ ಇಲ್ಲವೋ ಅಂತಹ ಘಟನೆಗಳನ್ನು ಅಸಂಭವ ಘಟನೆಗಳು ಅಂತೇಳಿ ಕರಿತೇವೆ. ಓಕೆ, ನಾವಿಲ್ಲಿ ಸಂಭವನೀಯ ಘಟನೆಗಳನ್ನು ಪಿ ಆಫ್ ಇ ಅನ್ನೋದ್ರಿಂದ ಸೂಚಿಸ್ತವು. ಅಸಂಭವ ಘಟನೆಗಳನ್ನು ಪಿ ಆಫ್ ಇ ಬಾರ್ ಅಥವಾ ಅಸಂಭವ ಅನ್ನೋಕ್ಕಿಂತಲೂ ಸಂಭವ ಅಲ್ಲದ ಘಟನೆಗಳು ಅಂತ ಹೇಳಿ ಕರಿಬಹುದು. ಇವೆರಡರ ಮೊತ್ತ ಯಾವಾಗಲೂ ಒಂದಾಗಿರ್ತದೆ. ಓಕೆ, ಖಚಿತ ಘಟನೆ ಮತ್ತು ಅಸಂಭವ ಘಟನೆಗಳ ಮೊತ್ತನೂ ಒಂದು, ಎಲ್ಲ ಪ್ರಾಥಮಿಕ ಘಟನಾವಳಿಗಳ ಮೊತ್ತನೂ ಒಂದಾಗಿರ್ತದೆ. ಸಂಭವಿಸುವ ಮತ್ತು ಸಂಭವಿಸಲಾರದ ಘಟನೆಗಳ ಮೊತ್ತನೂ ಒಂದಾಗಿರ್ತದೆ. ಫಾರ್ ಎಕ್ಸಾಂಪಲ್ 80% ಆಫ್ ದಿ ಚಾನ್ಸಸ್ 80% ಆಫ್ ದಿ ಚಾನ್ಸಸ್ ಇಂಡಿಯಾಗೆ ಹೇಳ್ತದೆ, 20% ಆಫ್ ದಿ ಚಾನ್ಸಸ್ ಆಸ್ಟ್ರೇಲಿಯಾಗೆ ಹೇಳ್ತದೆ. ಅಂದರೆ ಎರಡು ಕೂಡ 100% ಆಯಿತು. ಅದು ಇದನ್ನ ನಾವು ಏನಂತೇವೆ ಅಂದ್ರೆ 0.8 ಪ್ಲಸ್ 0.2 ಅಂತ ಹೇಳಿ ಕರಿತೇವೆ. ಯಾವಾಗಲೂ ದ ಸಮ್ ಆಫ್ ದಿ ಪ್ರೊಬಾಬಿಲಿಟಿ ಈಸ್ 1. ದ ಸಮ್ ಆಫ್ ಸಂಭವಿಸುವ ಎಲ್ಲ ಪ್ರಾಥಮಿಕ ಘಟನೆಗಳ ಮೊತ್ತ ಯಾವಾಗಲೂ ಒಂದಾಗಿರ್ತದೆ. ಇದೊಂದು ಫಾರ್ಮುಲಾ ಕೂಡ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ. ಇನ್ನಿಲ್ಲೊಂದು 3 ಟೆಕ್ನಿಕಲ್ ಮೆಥಡ್ಸ್ ಬರ್ತಾವೆ. ಫಾರ್ ಎಕ್ಸಾಂಪಲ್, ಸಂಭವನೀಯ ಘಟನೆ ಒಳಗೆ ವೆರಿ ಇಂಟ್ರೆಸ್ಟಿಂಗ್ಲಿ ಬರುವಂಥ ಒಂದು ಕಾನ್ಸೆಪ್ಟ್ ಏನಂದ್ರೆ ನಾಣ್ಯಗಳ ಚಿಮ್ಮುವಿಕೆಯ ಕಾನ್ಸೆಪ್ಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ನಾಣ್ಯ ಐತಿ, ಅದನ್ನ ನೀವು ಮ್ಯಾಕ್ ಚಿಮ್ತಿ, ಹೆಡ್ ಬೀಳ್ತೈತೋ ಟೇಲ್ ಬೀಳ್ತೈತೋ ಅಂದಾಜು ಹೇಳ್ಬೋದು. ಹೆಡ್ಡರ ಬೀಳ್ತೈತೆ ಟೇಲ್ ನೆಕ್ಕಿ ಹೇಳಕ್ಕೆ ಬರಾಕಿಲ್ಲ. ದ ಚಾನ್ಸಸ್ ಆಫ್ 50-50 ಸಮ ಘಟನೆಗಳ ಸಂಭವಿಸುವ ಒಂದು ವಿಚಾರ ಅಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಒಂದು ಕಾಯಿನ ಮೇಲಿನ ಮುಖ ಹೆಡ್ ಐತಿ, ಕೆಳಗೆ ಟೇಲ್ ಐತಿ. ಕಾಯಿನನ್ನು ಚಿಮ್ಮಿದು ಅಂದ್ರೆ ಒಂದು ಹೆಡ್ಡರ ಬೀಳ್ಬೋದು, ಇಲ್ಲ ಟೇಲ್ಗು, ಎರಡು ಬಿಟ್ಟು ಬೀಳಾಕಂತೂ ಸಾಧ್ಯ ಇಲ್ಲ. ಇಲ್ಲಿ ಕಾಯಿನ್ ಟಾಸ್ಕಿಂಗ್ ಮೆಥಡ್ ಒಳಗೆ ನಾವು ಗೆಲ್ಲುವಂಥ ಚಾನ್ಸ್ 50% ಇರ್ತದೆ. ನಾವು ಗೆಲ್ಲುವಂಥ ಚಾನ್ಸ್, ಅಂಡರ್ಸ್ಟ್ಯಾಂಡ್. ಬಟ್ ಮೆಥಡ್ಸ್ಗಳನ್ನು ಚೇಂಜ್ ಮಾಡ್ತಾರೆ ನಮ್ಮನ್ನು ಸೋಲ್ಸಾಕ. ಈಗ ಫಾರ್ ಎಕ್ಸಾಂಪಲ್ ನೀವು ಜಾತ್ರೆ ಆಗೋದು ಹೋಗಿರ್ತಾರೆ, ಜಾತ್ರೆಗೆ ಒಬ್ಬ ಕೂತಿರ್ತಾನೆ ನೋಡಿ, ಹಿಂಗೆ ಒಂದು ಬ್ಯಾನರ್ ಹಾಕೊಂಡು, ಒಂದು ಬ್ಯಾನರ್ ತೊಗೊಂಬಂದು 1 ಲಕ್ಷ ರೂಪಾಯಿ ಮಾಡ್ಕೊಂಡು ಹೋಗಿರ್ತಾನೆ ನಾವು. 1ನೇಕ ಏನಿರ್ತೈತಿ, ಕುದುರೆ ಇರ್ತೈತಿ ಬ್ಯಾನರ್ದಾಗ, 2ನೇಕ ಹುಲಿ ಇರ್ತೈತಿ, 3ನೇಕ ಲಕ್ಷ್ಮಿ ನೋಡಿ ಬೀದಿಗೆ ತಂದು ಬಿಟ್ಟಾರ, ಲಕ್ಷ್ಮಿ ಇರ್ತಾಳೆ. 4ನೇಕ ಏನಿರ್ತೈತಿ ಅಂದ್ರೆ ಒಂದು ಯಾವುದಾದ್ರೂ ಆಣೆ ಇರ್ತೈತಿ, ಕಟ್ರಲ್ಲಿ ಇದಕ್ಕಂತ ನಾವು. ಫಾರ್ ಎಕ್ಸಾಂಪಲ್ ಅವನ ಕಡೆ 4 ಇಸ್ಪೆಟಿಲಿ ಇರ್ತಾವೆ ಕಾರ್ಡ್ಸ. 1ನೇದು ಹಿಂಗೆ ದಬ್ಬಗಿತಾನೆ, 2ನೇದು ದಬ್ಬ, 3ನೇದು ಆಡಿರ್ತೀನಿ ಗೊತ್ತಿರ್ತದೆ ನಿಮಗೆ, 4ನೇದು ತೆಗಿತಾನೆ, 4ರಾಗ ಒಂದು ಇರ್ತೈತಿ, ಮತ್ತು ಅದ್ರೊಳಗೆ ಇರೋದಿಲ್ಲ ಅಂತ ಎಲ್ಲ ಇರ್ತೈತೆ. ನೀವೀಗ ಕುದುರೆ ಕಟ್ಟಿರ್ತಾರೆ, ಒಂದು 10 ರೂಪಾಯಿ 100 ರೂಪಾಯಿ ಕಟ್ಟಿರ್ತೀವಿ ಅಂತ 10 ರೂಪಾಯಿ ಎಲ್ಲಿ ಕಟ್ಸ್ಬೋದಿಲ್ಲ. ಈಗ 100 ರೂಪಾಯಿ ಕಟ್ಟಿರ್ತೀವಿ ಕುದುರೆಗೆ, ನೀ ಗೆಲ್ಲು ಚಾನ್ಸ್ 4ರಾಗ 1. ಇಟ್ ಮೀನ್ಸ್ 4 ಅದಾವಲ್ಲಿ, 4ರಾಗ 1 ಯಾವಾಗಾದ್ರೂ ಆಡವ್ ಗೆಲ್ಲು ಚಾನ್ಸ್ ಎಷ್ಟಾದ್ರೆ 4ರಾಗ 3, ಅವ್ನು ಹೆಚ್ಚದ ನಿನಗೆ 3 ಪಟ್ಟು. ಹಾಗಾಗಿ ಫುಲ್ಲು ರೊಕ್ಕ ಮಾಡ್ಕೊಂಡು ಹೋಗ್ತಾರೆ ಅವ್ರು ಜಾತ್ರೆ ಇವೆಲ್ಲ ಬಂದು ಅಂದ್ರೆ. ನಾವು ಹುಚ್ಚರಾಗಿ ಅವ್ನು 1 to ಡಬಲ್ ಅಂತ 100 ರೂಪಾಯಿ ಕಟ್ಟಿದಂದ್ರೆ 200 ರೂಪಾಯಿ ಅಂತ ನಾವು. ಚಾನ್ಸ್ ಕಡಿಮೆ. ಇನ್ನು ಅದಕ್ಕಿಂತ ಚಲೋ ಇದೆ, ಇದನ್ನ ಆಡೋದು ಚಲೋ ಇದೆ, ಹೆಡ್ ಆಟೆಲ್ಲ ಚಿತ್ತಾದಬ್ಬ. ಇದು ಭಾಳ ಡೇಂಜರ್. ಇದಕ್ಕೆ ಡೇಂಜರ್ ತಂದಿರ್ತಾರೆ ಒಬ್ಬೊಬ್ರು. ಅದು ಹೆಂಗಿರ್ತೈತೆ ಅಂದ್ರೆ ಅದು ವೀಲ್ದಿರ್ತೈತೆ, ಅದು ಹಿಂಗೆ ವೀಲ್ ಇರ್ತೈತಿ. ಅವ್ನು ತಿರ್ವ್ಯಾಡ್ ನಂಬರ್ ಬರ್ಕೊಂಬಂದಿರ್ತಾನೆ ಇಲ್ಲಿ, ತಗೋ 1 2 3 4 5 6 7 8 ಬರ್ತೈತೆ ಅಂದ್ರೆ ನೀನು ಪುಣ್ಯ. ಒಂದು 10 ಮಾಡಿದ್ದಂದ್ರೆ ಇನ್ನೂ ಸೋಲಾತೀನಿ ಅನ್ನಂಗೆ. ಇದಕ್ಕೊಂದು ಹಿಂಗೆ ಬಾಣದ ಗುರುತು ಇಟ್ಟಿರ್ತಾರೆ ಎಲ್ಲೋ ಒಂದು ಕಡೆ, ಇದನ್ನು ತಿರುಗಿಸೋದು ಹಿಂಗೆ, ಅದು ಹೆದ್ರ ಮ್ಯಾಗ ಬೀಳ್ತೈತಿ. ನಿಂದೊಂದು ಲಕ್ಕಿ ನಂಬರ್ ಹೇರ್ತೀನಿ 3 ಅಂತೇಳಿ, ಅದು 3 ಮ್ಯಾಗ ಬೀಳೋ ಚಾನ್ಸ್ ಕಡಿಮೆ. 3ಅನ್ನು ಹೊರತುಪಡಿಸಿ ಇಲ್ಲೇ ನೋಡ್ದೆ ಇನ್ನು 7 ನಂಬರ್ ಅದಾವ. ಈ 7ರಾಗ 1 ಬಿತ್ತು ಅವಂಗೆಲ್ಲ ರೊಕ್ಕ. ಇಟ್ ಮೀನ್ಸ್ ವಾಟ್, 8ರಾಗ 7 ಗೆಲ್ಲೋ ಚಾನ್ಸ್ ಅವಂದ, 8ರಾಗ 1 ಗೆಲ್ಲೋ ಚಾನ್ಸ್ ನಿಂದ. ಹಾಗಾಗಿ ಈ ಬೆಟ್ಟಿಂಗ್ ಅಂತವು, ಗ್ಯಾಂಬ್ಲಿಂಗ, ರೋಲೆಟ್ಟ, ಈ OC ಇವೆಲ್ಲದ್ರದ್ದು ಹಿಂದಿನ ಕೈವಾಡನ ಇದೆ. ಈ OC ಒಳಗಾರ ನೋಡ್ರಿ ನೀವು 100 ನಂಬರ್ ಇರ್ತಾವಂತ, ಯಾವ್ದಾರ ಒಂದು ಪಿಕ್ ಮಾಡಿ 100 ನಂಬರ್ರಾಗ ಹೆಂಗೆ ಒಂದು ಪಿಕ್ ಮಾಡಕ್ಕೆ ಬರ್ತೈತೆ ರೀ. 28 ಅಂತಾನೆ, 29 ಬಿತ್ತಂದ್ರೆ ಬಗೆ ಏರಿತಾನೆ. 30 ಅಂತಾನೆ 50 ಬೀಳ್ತೈತಿ. 10 ಅಂತಾನೆ 99 ಬಿತ್ತಂದ್ರೆ ನೀ ಹೆಂಗಾರ ವಿಚಾರ ಮಾಡೋದನ್ನ ಅಂಥವು ಕಟ್ಟಿ ಮಣಿ ಮಠ ಮಾಡ್ಕೊಂಡು ಹೋಗ್ತಾವು. ಓಕೆ, ಕಾಯಿನ್ ಟಾಸ್ ಮಾಡೋದು 1ನೇ ಘಟನೆ. ಅದ್ರ ಬಗ್ಗೆ ನಾನು ನಿಮಗೆ ಇಂಟ್ರೊಡಕ್ಷನ್ ಮಾಡ್ತೀನಿ. ಒಂದು ಕಾಯಿನನ್ನು ಟಾಸ್ ಮಾಡಕತ್ತಂದ್ರೆ ಹೆಡ್ ಅಥವಾ ಟೇಲ್ ಬೀಳುವಂಥ ಸಂಭವನೀಯ ಘಟನೆ ಇರ್ತಾವೆ. ಟೋಟಲ್ ಸಂಭವನೀಯ ಘಟನೆಗಳ ಸಂಖ್ಯೆ 2. ಘಟಿಸುವಂಥ ಟೋಟಲ್ ಘಟನೆಗಳ ಸಂಖ್ಯೆ 2 ಒಂದು ನಾಣ್ಯವನ್ನು ಚಿಮ್ಮುವಾಗ.
ಒಂದು ವೇಳೆ ಎರಡು ನಾಣ್ಯವನ್ನ ಏನಾದರೂ ಚಿಮ್ಮಾತಿದ್ರೆ ಅಂದ್ರೆ ಇಲ್ಲಿ ಬೀಳುವಂಥ ಚಾನ್ಸಸ್ಗಳನ್ನ ನೋಡ್ರಿ. ಎರಡು ಹೆಡ್ ಬೀಳ್ಬೋದು, ಅಥವಾ ಒಂದು ಹೆಡ್ಡ ಒಂದು ಟೇಲ ಬೀಳ್ಬೋದು, ಇಲ್ಲ ಒಣ್ಣೆಕ ಟೇಲ ಆಮೇಲೆ ಹೆಡ್ ಬೀಳ್ಬೋದು, ಇಲ್ಲ ಎರಡೂ ಟೇಲ್ ಬೀಳ್ಬೋದು. ಎರಡು ನಾಣ್ಯ ಚಿಮ್ಮುದ ಇದೆ. ಒಂದರ ನಂತರ ಒಂದು ಚಿಮ್ಮುದಂದ್ರು ಒಂದ ಕಾನ್ಸೆಪ್ಟ್. ಎರಡು ಹಿಡ್ಕೊಂಡು ಒಮ್ಮೆ ಚಿಮ್ಮುದಂದ್ರು ಒಂದ ಕಾನ್ಸೆಪ್ಟ್. ಎರಡು ಚಿಮ್ಮುದು ಹೆಡ್ಡ ಟೇಲ ಹೆಡ್ಡ ಟೇಲ 4 ಘಟಿಸುವಂತಹ ಘಟನೆಗಳಿರ್ತಾವೆ. ಇದ್ರ ಮ್ಯಾಗ ಕ್ವಶನ್ ಆಗ್ಯಾವ. ಎರಡು ನಾಣ್ಯವನ್ನು ಚಿಮ್ಮಿದಾಗ ಘಟಿಸುವಂಥ ಒಟ್ಟು ಘಟನೆಗಳ ಸಂಖ್ಯೆ ಎಷ್ಟು? 4 ಘಟನೆಗಳು ಸಂಭವಿಸ್ತಾವೆ. ಸರ್ ನಾ 3 ನಾಣ್ಯ ಚಿಮ್ತನ್ರಿಪ್ಪ, 3 ನಾಣ್ಯ ಚಿಮ್ಮಾಕೈತೆ ಅಂತ ತಿಳ್ಕೊ. ಘಟಿಸುವಂಥ ಸಂಖ್ಯೆಗಳನ್ನ ನೋಡ. ಇಲ್ಲ 3 ಹೆಡ್ ಬೀಳ್ಬೋದು, ಒಣ್ಣೆಕೊಂದು ಹೆಡ್ ಬಿದ್ದು 2 ಟೇಲ್ ಬೀಳ್ಬೋದು, ಒಣ್ಣೆಕೊಂದು ಹೆಡ್ ಬಿದ್ದು ಆಮೇಲೆ ಹೆಡ್ ಬಿದ್ದು ಆಮೇಲೆ ಟೇಲ್ ಬೀಳ್ಬೋದು, ಒಣ್ಣೆಕೊಂದು ಹೆಡ್ ಬಿದ್ದು ಆಮೇಲೆ ಟೇಲ್ ಬಿದ್ದು ಹೆಡ್ ಬೀಳ್ಬೋದು, 3 ಟೇಲ್ ಬರ್ಬೋದು, ಒಣ್ಣೆಕ್ ಟೇಲ್ ಬಿದ್ದು ಆಮೇಲೆ 2 ಹೆಡ್ ಆಗ್ಬೋದು, ಒಣ್ಣೆಕ್ ಟೇಲ ಎರಡನೇಕು ಟೇಲ ಆಮೇಲೆ ಒಂದು ಹೆಡ್ ಆಗ್ಬೋದು, ಒಣ್ಣೆಕ್ ಟೇಲ ಹೆಡ್ ಬಿದ್ದು ಮತ್ತೊಂದು ಟೇಲ ಬರ್ಬೋದು. ಒಟ್ಟು 8 ಘಟನೆಗಳ 3 ಕಾಯಿನನ್ನು 3 ನಾಣ್ಯವನ್ನು ಚಿಮ್ಮಾಕತ್ತಿ ಅಂದ್ರೆ ನಡೆಯುವಂತಹ ಪ್ರೊಸೆಸ್. ನೀವು ಯೋಚನೆ ಮಾಡು. ಸರ್ ಒಂದನೇದು ಹೆಡ್ ರೀ, ಎರಡನೇದು ಟೇಲ ಮತ್ತು 3ನೇದು ಹೆಡ್ ಐತೆ, ಹೆಡ್ ಐತೆ. ಸರ್ ಒಣ್ಣೆಕ 2 ಹೆಡ್ ರೀ, ಆಮೇಲೆ ಟೇಲ್ 2 ಹೆಡ್ ಟೇಲ್ ಐತೆ. ಸರ್ 3 ಟೇಲ್ ಐತೆ. ಇದನ್ನು ಬಿಟ್ಟು ಆಗೋದಿಲ್ಲ. ಮತ್ತು ಅದ್ರ ಸಂಬಂಧ ನಿಮ್ಮ ಜೊತೆ ಹೆಂಗೆ ಡಿಸ್ಕಷನ್ ಮಾಡತ್ತಾನೆ. ಸರ್ ಒಂದು ಟೇಲ್ ನಡಕ್ ಹೆಡ್ ಆಮೇಲೆ ಟೇಲ್ ಐತೆ, ನಡಕ್ ಹೆಡ್. ಇದನ್ನು ಬಿಟ್ಟು ಬರೋಕ್ಕೆ ಸಾಧ್ಯ ಇಲ್ಲ. ಯೋಚನೆ ಮಾಡೋಣ ಸ್ವಲ್ಪ, ಸಾಧ್ಯ ಇಲ್ಲ. ಸರ್ 3 ಹೆಡ್ಡ ಒಣ್ಣೆಕ ಬರ್ದಾನೆ. 3 ನಾಣ್ಯವನ್ನು ಚಿಮ್ಮಿದು ಅಂದರೆ ಏಕಕಾಲದಲ್ಲಿ 8 ಫಲಿತಗಳ ಸಂಖ್ಯೆ ಐತಿ, 8 ಫಲಿತಾಂಶಗಳ ಸಂಖ್ಯೆ ಐತಿ. ಓಕೆ, ನಾವು ಸಂಭವನೀಯವನ್ನು ಹಿಂಗೆ ಸಂಭವನೀಯತೆ ಈಸ್ ಈಕ್ವಲ್ ಟು ಪ್ರಯತ್ನಿಸಿದ ಯತ್ನಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ. ನಾ ಇಲ್ಲಿ ಕೂಡ ಅದನ್ನ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದು ನೋಡ್ರಿ. ಒಟ್ಟು ಸಂಖ್ಯೆಗಳ ಬಗ್ಗೆನೇ ಡಿಸ್ಕಷನ್ ಮಾಡಿದ್ನಿ. ಈ ವೀಲ್ ಮಾಡೋದು, ವೀಲ್ ತಿರ್ಗಿಸಾತಾನ. ಒಟ್ಟು ಎಷ್ಟದಾವು? 8 ಅದಾವ. 3ಕ್ಕೆ ಕಟ್ಟಿದಿ ರೊಕ್ಕ ಅಂದ್ರೆ ಗೆಲ್ಲು ಚಾನ್ಸ್ 1. ಅಂದ್ರೆ ನಿನ್ನ ಪ್ರಶ್ನೆ ಎಲ್ಲಿ ಉದ್ಭವ ಆಗ್ತೈತಿ ಅದನ್ನು ಮ್ಯಾಗ ಬರಿಬೇಕು ಅಂಶದಾಗ. ಒಟ್ಟು ಸಂಖ್ಯೆಗಳನ್ನ ಕೆಳಗೆ ಬರಿಬೇಕು ಯಾವಾಗಲೂ. ಇದೇ ಸಂಭವನೀಯತೆ ಮೇಜರ್ ಕಾನ್ಸೆಪ್ಟ್. ಓಕೆ, ನಾಣ್ಯ ಚಿಮ್ಮುವುದ್ರ ಬಗ್ಗೆ ಗೊತ್ತಾಯ್ತು ನಿಮಗೆ. ದಿಸ್ ಇಸ್ ಫಸ್ಟ್ ಕಾನ್ಸೆಪ್ಟ್. ಒಂದು ನಾಣ್ಯ ಚಿಮ್ಮಿದಾಗ 2 ಘಟನೆಗಳು ಸಂಭವಿಸ್ತಾವು. 2 ನಾಣ್ಯ ಚಿಮ್ಮಾಕೈತೆ ಅಂದ್ರೆ 4 ಘಟನೆಗಳು ಸಂಭವಿಸ್ತಾವು. 3 ನಾಣ್ಯ ಚಿಮ್ಮಾಕೈತೆ ಅಂದ್ರೆ 8 ಘಟನೆಗಳು ಸಂಭವಿಸ್ತಿರ್ತಾವೆ. 3 ನಾಣ್ಯಗಳ ಚಿಮ್ಮುವಿಕೆಯ ಪ್ರೊಸೆಸ್ಸಲ್ಲಿ 3 ನಾಣ್ಯಗಳು ಶಿರ, ಇನ್ನೊಂದು ಹೇಳ್ತಾನೆ ನಿಮಗೆ, ಹೆಡ್ಗೆ ಶಿರ ಅಂತ ಕರೀತಾರೆ, ಟೇಲಕ್ಕೆ ಪುಚ್ಚ ಅಂತೇಳಿ ಕರೀತಾರೆ. ಈ ವರ್ಡ್ಸ್ಗಳನ್ನ ಹಾಕ್ತಾರೆ ಎಕ್ಸಾಮಿನೇಷನ್ದಾಗ. 3 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ 3 ನಾಣ್ಯಗಳು ಶಿರ ಬೀಳುವ ಸಂಭವನೀಯತೆ ಎಷ್ಟು? 3 ನಾಣ್ಯಗಳು ಶಿರ ಬೀಳುವ ಸಂಭವನೀಯತೆ 1. ಇದಕ್ಕೆ ಆನ್ಸರ್ ಹೆಂಗೆ ಬರೀಬೇಕಂದ್ರೆ ನೀವು 1/8. 8 ಟೋಟಲ್ ಫಲಿತಗಳ ಸಂಖ್ಯೆ. ಕ್ವಶನ್ ಕೇಳತಾನು 1ರ ಮ್ಯಾಗ. ಇಟ್ ಮೀನ್ಸ್ 3 ಬೀಳುವಂಥ ಸಂಭವನೀಯತೆ 1 ಸಲ ಬೀಳ್ತೈತಿ. ಓಕೆ, 3 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಮುಖ 2 ಟೇಲ್ ಬೀಳುವ ಸಂಭವನೀಯತೆ. 2 ಸಲ ಟೇಲ್ ಬೀಳ್ಬೇಕಂತ ಕೇಳತ್ತಾನೆ. ಇಲ್ಲಿ ನೋಡ್ರಿ, ಇಲ್ಲೊಂದು ಸಲ ಟೇಲ್ ಬೀಳ್ತೈತಿ 2 ಸಲ, ಇಲ್ಲಿ ಬರೋದಿಲ್ಲ, ಇಲ್ಲೊಂದು ಸಲ 3 ಸತನೂ ಬಿದ್ದಿರ್ತೈತಿ. ಇದನ್ನು ಹಿಡಿಬೇಕು ನಾವು. ಕನಿಷ್ಠ 2 ಸಲ ಟೇಲ್ ಬೀಳುವ ಸಂಭವನೀಯತೆ ಅಂದ್ರೆ ಇದೊಂದು ಇಲ್ಲಿ ಬರೋದಿಲ್ಲ, ಇಲ್ಲಿ ಬರ್ತೈತಿ. ಮತ್ತೆ ಇಲ್ಲೊಂದು ಬರ್ತದೆ ನೋಡಿ, ಟೇಲ್ ಹೆಡ್ ಟೇಲ್ ಐತಿ. 1 2 3 4 4/8. ಒಟ್ಟು 8 ಕೆಳಗೆ 4. ಇದು ಮತ್ತೆ ಸಿಂಪ್ಲಿಫಿಕೇಶನ್ ಮಾಡಿ ಇಡ್ಬೇಕು. 4 1 4 2 1/2. ಸಂಭವನೀಯತೆಯನ್ನು ಸಿಂಪ್ಲಿಫಿಕೇಶನ್ ಮಾಡಿ ಇಡಬೇಕು. ಇದು ನಾಣ್ಯ ಚಿಮ್ಮುವಿಕೆಯ ಕಾನ್ಸೆಪ್ಟ್. ಇನ್ನು 2ನೇ ಕಾನ್ಸೆಪ್ಟ್ ಯಾವುದು ಅಂದ್ರೆ ಡೈಸ್ ಕಾನ್ಸೆಪ್ಟ್. ಡೈಸ್ ಅಂದ್ರೆ ಢಾಳ, ಪಗಡೆ. ಮಹಾಭಾರತದಾಗ ಪಗಡೆ ಆಡಿ ಎಲ್ಲ ಸೋಲ್ತಾನೆ ನೋಡ್ರಿ ಧರ್ಮರಾಜ. ಇಲ್ಲಿ ನಾವು ದಾಳದ ಕಾನ್ಸೆಪ್ಟ್ ಒಳಗೆ ಸೋಲ್ಬಾರ್ದು, TT ಒಳಗೆ ಗೆಲ್ಲಬೇಕು. ಹಾಗಾದ್ರೆ ಒಂದು ದಾಳ ಒಗದು ಅಂದ್ರೆ, ಒಂದು ದಾಳದ ಎಸೆತ ಆತು ಅಂದ್ರೆ 6 ಘಟನೆಗಳು, ಫಲಿಸುವಂಥ ಘಟನೆಗಳು 6. 1ರ ಬೀಳ್ತೈತೆ, 2ರ ಬೀಳ್ತೈತೆ. ಒಂದು ದಾಳ ಹೆಂಗೆ ಹೋಗಿದೆ ಅಂದ್ರೆ ಯಾವ್ದಾರ ಒಂದು ನಂಬರ್ ಬೀಳ್ತೈತೆ. 6 ನಂಬರ್ದಾಗ 1 ನಂಬರ್ ಬೀಳ್ತೈತೆ. ಇಟ್ ಮೀನ್ಸ್ ವಾಟ್? ಒಟ್ಟು ಫಲಿತಗಳ ಸಂಖ್ಯೆ 6. 2 ದಾಳ ಏನಾದರೂ ನೀ ಥ್ರೋ ಮಾಡಿದೆ ಅಂದ್ರೆ, 2 ದಾಳ ಹಿಂಗೆ 2 ದಾಳ ಹಿಡ್ಕೊಂಡು ಹಿಂಗೆ 2 ಒಗದೆ ಅಂತ ತಿಳ್ಕೊ. 1ನೇದ್ರಾಗ 1 ಬೀಳ್ಬೋದು,
ಒಂದ ಎರಡ ಬೀಳ್ಬೋದು. ಓಕೆ, ಒಂದನೇದು ಒಂದು ಬಿದ್ದು ಎರಡನೇದು 3 ಬೀಳ್ಬೋದು. ಹಿಂಗೆ ಒಂದನೇದು ಒಂದು ಬಿದ್ದು 6, ಆಮೇಲೆ ಒಂದನೇದು 2 ಬಿದ್ದು 1 ಬೀಳ್ಬೋದು. 2 ಎಡ ಬೀಳ್ಬೋದು. ಇದು 2 ಬಿದ್ದು 3 ಬೀಳ್ಬೋದು. 2 ಬಿದ್ದು 4 ಬೀಳ್ಬೋದು. 2 ಬಿದ್ದು 5 ಬೀಳ್ಬೋದು. 2 6 ಬೀಳ್ಬೋದು. 3 1 3 2 3 ಟೋಟಲ್ 2 ದಾಳ ಹೋಗೋದ್ರಿ ಅಂದ್ರೆ ಟೋಟಲ್ 36 ಘಟನೆಗಳು ಸಂಭವಿಸ್ತಾವೆ ಲಾಸ್ಟ್ 6 ಮಟ. ನೀವು ಇದನ್ನು ಬರ್ಕೋತೀವಿ. 1 1 1 2 1 3 1 4 1 5 1 6 ಒಂದನೇ ಲೈನ್, ಎರಡನೇ ಲೈನ್ 2 1 2 2 2 3 ಹಿಂಗೆ ಲಾಸ್ಟ್ 6 1 6 2 6 3. ಯಾಕಂದ್ರೆ ದಾಳ ಅಂದ್ರೆ 6 ಇರ್ತಾವಲ್ಲ ಮುಖಗಳು. ಒಂದು ಚೌಕ ಗಣರ 5 ಗಣರ ಇರ್ತೈತೆ ಅದು ದಾಳ ಅಂದ್ರೆ. ಪಗಡೆ ನೋಡಿರ್ತಾರೆ ನೀವು, 6 ಮುಖಗಳು ಇರ್ತಾವೆ. ಇದು ದಾಳದ ಕಾನ್ಸೆಪ್ಟ್. ಇನ್ನು ಮೂರನೇ ಕಾನ್ಸೆಪ್ಟ್ ಯಾವುದು ಅಂದ್ರೆ ಲಾಸ್ಟ್ ಕಾನ್ಸೆಪ್ಟ್, ಕಾರ್ಡ್ಸ್ಗಳ ಬಗ್ಗೆ. ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಇದು ನಿಮಗೆ ಗೊತ್ತು ಇರ್ತೈತಿ. ಕಾರ್ಡ್ಸ್. ಸರ್ ಕಾರ್ಡ್ಸ್ ಅಂದ್ರೆ ಹೆಂಗೆ ರೀ? ಇದೇನಿದು ದೀಪಾವಳಿಗೆ ಆಡ್ತಾರಲ್ಲ ಇಸ್ಪೇಟ? ಅದೇ ಸರ್, ಇಸ್ಪೇಟದು ಅಭ್ಯಾಸದಾಗ ಐತ್ರಿ. ಅದರಿಂದನೇ ಸಂಭವನೀಯತೆ ಪಾಠ ಉದ್ಭವ ಆಗೈತೆ. ಇಸ್ಪೇಟ್ ಆಡುವಂಥ ಒಬ್ಬ ಜೂಜ್ಕೋರನ ದ ಗ್ರೇಟ್ ಮ್ಯಾಥಮೆಟಿಷಿಯನ್ ಆಫ್ ದಿ ಬ್ರಿಟಿಷ್ ದೇಶದ ಮ್ಯಾಥಮೆಟಿಷಿಯನ್ ಲ್ಯಾಪ್ಲಾಸ್ ಅವನ ಹೆಸರು. ಮ್ಯಾಥಮೆಟಿಷಿಯನ್ ಅವನ ಕಡೆ ಬಂದ ಹಿಂಗಿಂಗೆ ರೀ ಸಾಹೇಬ್ರ, ಹಿಂಗೆ ನಂಗೆ ಸಂಭವನೀಯ ಘಟನೆ ಬೇಕಾಗೈತ್ರಿ, ಈ ಕಾರ್ಡ್ ಓದ್ಕೊಳ್ಳಿ ನೆಕ್ಸ್ಟ್ ಯಾವ ಕಾರ್ಡ್ ಬರ್ಬೋದು, ಹಿಂಗೆಲ್ಲ ಅವನ ಜೊತೆ ಡಿಸ್ಕಷನ್ ಮಾಡಿದಾಗ ಅವನ ತಲೆ ಹೊಡೆದಿದ್ದ ಆ ಮ್ಯಾಜಿಕಲ್ ಮ್ಯಾಥಮೆಟಿಕ್ಸ್ ಪ್ರೊಬಾಬಿಲಿಟಿ. ಮುಂದೆ ನಡೆಯುವಂಥ ಘಟನೆಗಳ ಸಂಭವನೀಯ ದೃಷ್ಟಿಕೋನವನ್ನು ಇಟ್ಕೊಂಡು ರೆಡಿ ಆದಂಥ ಪಾಠ ಇದು. ಸಂಭವನೀಯತೆ ಕಾರ್ಡ್ಸ್ದಿಂದ ರೆಡಿ ಆಗೈತೆ. ಆ್ಯಕ್ಚುಲಿ ಒಬ್ಬ ಜೂಜುಕೋರ್ನಿಂದನೇ ಹುಟ್ಕೊಂಡಂಥ ಪಾಠ. ಒಬ್ಬ ಜೂಜುಕೋರ ಗಣಿತಶಾಸ್ತ್ರಜ್ಞ ಆದಂಥ ಕತೆ ಇದು. ಅವೇನಾಗಿಲ್ಲ, ಅವ ಕ್ರಿಯೇಟ್ ಮಾಡಿದಂಥ ಒಂದು ಹೊಸ ಕಾನ್ಸೆಪ್ಟ್. ಹಾಗಾದ್ರೆ ಸರ್ ಟೋಟಲ್ ಕಾರ್ಡ್ ಎಷ್ಟು ಇರ್ತಾವ್ರಿ? ಟೋಟಲ್ ಕಾರ್ಡ್ 52 ಕಾರ್ಡ್ಸ್ಗಳನ್ನಂತೂ 100% ಇಲ್ಲ ಬೇಡ್ರೆ ನಿಕ್ಕಿ ನೋಡಿರ್ತಾರೆ ನೀವು. ಸರ್ ನೋಡಿಲ್ರಿ, ಒಟ್ಟ ನೋಡಿಲ್ರಿ. ನೋಡಿಲ್ಲ ಅಂದ್ರೆ ಕಿರಾಣಿ ಅಂಗಡಿ ಹೋಗಿ ಕಾರ್ಡ್ಸ್ ಒಂದು ಕೊಡಂದ್ರೆ ಒಂದು ಸೆಟ್ ಕಾರ್ಡ್ಸ್ ಕೊಡ್ತಾರೆ. ಅದ್ರೊಳಗೆ ತೆಗ್ದು ನೋಡು. ಒಂದು ಹಿಂಗಿರ್ತೈತಿ ದಿಲ್ ಶೇಪ್ದಾಗ. ಇದಕ್ಕೆ ನಾವು ಹಾರ್ಟ್ ಅಂತೇಳಿ ಕರಿತೇವೆ. ಹಾರ್ಟ್. ಒಂದು ಹಿಂಗಿರ್ತೈತಿ ಡೈಮಂಡ್ ಅಂತೇಳಿ ಕರೀತಾರೆ ಅದಕ್ಕೆ. ಒಂದು ಹಿಂಗಿರ್ತೈತಿ, ನೀವು ನೋಡಿರ್ಬೋದು. ಹಿಂಗಿರ್ತೈತೆ ನೋಡಿರ್ತಾರೆ ನೀವು, ಇಲ್ಲ ಅನ್ಬೇಡ್ರಿ. ಇದಕ್ಕೆ ಕ್ಲಬ್ ಅಂತೇಳಿ ಕರೀತಾರೆ. ಇನ್ನೊಂದು ಹೆಂಗಿರ್ತೈತೆ ಅಂದ್ರೆ ಹಿಂಗಿರ್ತೈತೆ, ಇದಕ್ಕೆ ಸ್ಪೇಡ್ ಅಂತೇಳಿ ಕರೀತಾರೆ. ಸ್ಪೇಡ್. ಹಾರ್ಟ್, ಡೈಮಂಡ್, ಕ್ಲಬ್, ಸ್ಪೇಡ್. ಇವು ಯಾವ್ಯಾವ ಕಲರ್ದಾಗ ಇರ್ತಾವಂದ್ರೆ ಹಾರ್ಟ, ಡೈಮಂಡ ಕೆಂಪು ಕಲರ್ದಾಗ ಇರ್ತಾವ. ಕೆಂಪು, ಹಾರ್ಟ್ ಕೆಂಪು, ಡೈಮಂಡು ಕೆಂಪು, ಮತ್ತು ಡೈಮಂಡು ಕೆಂಪು. ಕ್ಲಬ್ ಸ್ಪೇಡ ಯಾವ ಕಲರ್ದಾಗ ಇರ್ತಾವ ಅಂದ್ರೆ ಕರಿ ಕಲರ್ದಾಗ ಇರ್ತಾವೆ. ಆಲ್ರೆಡಿ ಅದಾವ, ಇಲ್ಲಿ ತುಂಬೋದು ಬ್ಯಾಡ್ ನಾವೀಗ. ಕರಿ ಕಲರ್ದಾಗ ಇರ್ತಾವೆ. ಕ್ಲಬ್ಬು ಕರಿ ಕಲರ, ಸ್ಪೀಡು ಕರಿ. ಟೋಟಲ್ 52 ಕಾರ್ಡ್ನಾಗ ಹಾರ್ಟ, ಡೈಮಂಡ 26 ಕಾರ್ಡ್ ಇರ್ತಾವೆ. ಎರಡು ಕೂಡಿಸಿ ಕೆಂಪು ಕಾರ್ಡ್ಗಳು 26, ಕರಿ ಕಾರ್ಡ್ಗಳು ಇವು 26. ಸರ್ ನೀವೇನು ಮತ್ತು ಸಂಜೆಕದು ಕುಂಡಿರ್ತಾರ ನೀವು ಎಲ್ಲಾರ ಅಂತ ಕೇಳ. ಅಭ್ಯಾಸದಾಗ ಐತೆ, ಪಠ್ಯಕ್ರಮದಾಗ ಐತೆ. ಇಟ್ಟು ಕರೆಕ್ಟ್ ಹೇಳತ್ತಾರಲ್ಲ 26 ಎನಿಷೇರೇನ? ಏನು ಎನಿಸೈತೆ ಮತ್ತು 26 ಕೂಡಿಸೆ ಟೋಟಲ್ ಕಾರ್ಡ್ಗಳ ಸಂಖ್ಯೆ 54. 2 ಬಣ್ಣದ ಕಾರ್ಡ್ಗಳು, ಒಂದು ಕೆಂಪು ಬಣ್ಣ, ಇನ್ನೊಂದು ಕರಿ ಬಣ್ಣ. 4 ಟೈಪ್ ಆಫ್ ಕಾರ್ಡ್ಸ: ಹಾರ್ಟ, ಡೈಮಂಡ, ಕ್ಲಬ್ಬ, ಸ್ಪೇಡ. ಹಾರ್ಟ, ಡೈಮಂಡ ಕೆಂಪು ಕಲರ, ಕ್ಲಬ್ಬ, ಸ್ಪೇಡ ಕರಿ ಕಲರ. ಪ್ರತಿಯೊಂದು ಕಾರ್ಡ್ ಸೆಟ್ದಾಗ 13 ಕಾರ್ಡ್ಗಳು ಇರ್ತಾವೆ. 13 13 13 13 52. 13 52 ಇರುತ್ತೆ. ಹಾಗಾದ್ರೆ ಸರ್ ಯಾವ್ಯಾವ್ರಿ 13 ಕಾರ್ಡ್ಗಳ? ಒಂದನೇ ಕಾರ್ಡ ಏಸ್ ಅಂತೇಳಿ ಕರಿತಾವೆ. ಏಸ್ ಕಾರ್ಡ್, ಎ ಕಾರ್ಡ್. ಇದು ಸ್ಟ್ರಾಂಗ್ ಇದು. ಯಾವ್ದು ಬೇಕಾದ್ರೆ ರಮ್ಮಿ ಗಿಮ್ಮಿ ಯಾವುದೇ ಆಡ್ರು ನೀವು ಎ ಕಾರ್ಡ್ ಅನ್ನೋದು ಒಂದು ಸ್ಟ್ರಾಂಗ್ ಅದು. ಇನ್ನೊಂದು ಕಿಂಗ್ ಅಂತ ಇರ್ತೈತಿ. ಕ್ವಿನ್ ಅಂತ, ರಾಣಿ ಈಕೆ ಕ್ವಿನ್. ಇನ್ನೊಬ್ಬ ಜಾಕ್, ಇದನ್ನು ಜೋಕರು ಅಂತಾರೆ ಒಬ್ಬೊಬ್ರು, ಜಾಕ್. ಇವ ಹೆಸರಿರುವಂಥ ಕಾರ್ಡ್ಗಳು, ಅಕ್ಷರಗಳು, ಅಲ್ಫಾಬೆಟ್ಸ್ ಇರುವಂಥ ಕಾರ್ಡ್ಗಳು. ಈ ನಂಬರ್ ಇದರೊಳಗೆ ಇದ ಸೆಟ್ನ್ಯಾಗ ನಂಬರ್ ಸ್ಟಾರ್ಟ್ ಆಕೈತಿ. 2ರಿಂದ ಸ್ಟಾರ್ಟ್ ಆಕೈತೆ ನಂಬರ್. 1 ಅನ್ನುವಂಥ ನಂಬರ್ ಇರೋದಿಲ್ಲ. 1 ನಂಬರ್ ಏಸ್ ಅದ, ಅವ 1 ನಂಬರ್ ಅಂತ ಕರೀತಾರೆ. ಅವ ಕಿಂಗ್ ಆ್ಯಕ್ಚುಲಿ. ಇವರು ಎಲ್ಲ ಇವ್ರದ್ದು ಹವಾ ಇರ್ತೈತಿ. 2 ಕಟ್ಟ 2 ನಂಬರ್.
3 ನಂಬರ್ ಕಾರ್ಡ್ ಇರ್ತೈತಿ, 4 ನಂಬರ್ ಕಾರ್ಡ್ ಇರ್ತೈತಿ, 5 ನಂಬರ್ ಕಾರ್ಡ್ ಇರ್ತೈತಿ, 6 ನಂಬರ್ದು ಇರ್ತೈತಿ, 7 ನಂಬರ್ದು ಇರ್ತೈತಿ, 8 ನಂಬರ್ದು ಇರ್ತೈತಿ, 9 ನಂಬರ್ ಇರ್ತೈತಿ, 10 ನಂಬರ್ದು ಇರ್ತೈತಿ. ಇವ ನೋಡ್ರಿ ಅದಾವ 13 ಕಾರ್ಡ್ಗಳು. 1 2 3 4 5 6 7 8 9 10 11 12 13. ನಾಳೆ ಎಕ್ಸಾಮಿನೇಷನ್ದಾಗ ಕೇಳ್ಬೋದು 2 ಅಂಕಿಯ ಎಷ್ಟು ಕಾರ್ಡ್ಗಳು ಹಾರ್ಟ್ನಲ್ಲಿವೆ. ಒಂದೇ ಕಾರ್ಡ್ದು 2 ಅಂಕಿದ ಒಂದೇ ಕಾರ್ಡ್ ಇರ್ತೈತಿ, 2 ಅಂಕಿದ ಡಬಲ್ ಡಿಜಿಟ್ ಕಾರ್ಡ್ 10 ಅನ್ನೋದು. ಮತ್ತು ವೆರಿ ಇಂಟ್ರೆಸ್ಟಿಂಗ್ಲಿ ಈ 3 ಕಾರ್ಡ್ಗಳಿಗೆ ಮುಖ ಇರ್ತೈತೆ. ಕಿಂಗ್ ತೆಗೆದೆ ಅಂತ ತಿಳ್ಕೊ, ರಾಜನ ಮುಖ ಇರ್ತೈತೆ ಅಲ್ಲಿ. ಅದನ್ನ ನೀ ಹೆಂಗೆ ನೋಡ್ರು ಕಾರ್ಡ್ ಚಂದ ಇರ್ತೈತೆ. ಅದನ್ನ ನೀ ಹೆಂಗೆ ಹೊಳ್ಸಾಡ್ ನೋಡ್ರಿ ಎಡ ಕಾಣ್ತಿರ್ತೈತೆ ನಿನ್ನ ಕಣ್ಣಿಗೆ. ಅವ್ರು ಹೆಂಗೆ ರೆಡಿ ಮಾಡಿರ್ತಾರಂದ್ರೆ ಅದನ್ನು ಹಿಂಗಿರ್ತೈತಿ. ಅದು ಕಾಡ ಇಸ್ಪೇಟೆಲಿ ಇಲ್ಲೂ 2 ಬರ್ದಂಗೆ ಇರ್ತೈತೆ, ಇಲ್ಲೂ ರಿಫ್ಲೆಕ್ಷನ್ ಮೆಥಡ್ ಒಳಗೆ 2 ಬರ್ದಿರ್ತಾರೆ ಅವ್ರು. ನಿನ್ನ ಕೈಯಾಗ ಹಿಂಗೆ ಬಂದ್ರೂ 2 ಅನಿಸ್ತಿರ್ತೈತೆ, ನನಗೆ ಹಿಂಗೆ ಬಂದ್ರೂ 2 ಹಿಂಗೆ ನೋಡಿದ್ರೆ 2 ಐತಪ್ಪ, ನೀ ಹಿಂಗೆ ಅದು 2 ಐತೆ. ಹಿಂಗೆ ಕಾರ್ಡ್ಗಳು ರೆಡಿ ಆಗಿರ್ತಾವೆ. ಮತ್ತು ಇಲ್ಲಿ ಇರ್ತೈತೆ ಅದು ಹಾರ್ಟ್ ಇತ್ತು, ಹಾರ್ಟ್ ಒಂದ್ರಾಗ ಹಾರ್ಟ್ ಡೈಮಂಡ್ ಇರೋದಿಲ್ಲ, ಮತ್ತು ಹಾರ್ಟ್ ಇರ್ತಾವೆ, ಡೈಮಂಡ್ ಹೊಸ ಕೆಂಪು ಕಲರ್ ಇರ್ತೈತಿ. ಇದು ಕೆಂಪು ಕಲರ್ ಕಾರ್ಡ್ಗಳು, ನಂಬರು ಕೆಂಪು ಕಲರ್ದಾಗ ಬರ್ದಿರ್ತಾರೆ ಅವ್ರು. ಓಕೆ, 13 ಕಾರ್ಡ್ಗಳು ಇರ್ತಾವೆ. ಇದ್ರೊಳಗೆ ಒಂದು ಕ್ವಶನ್ ಏನಾಕೈತೆ ಅಂದರೆ, ಎಷ್ಟು ಕಾರ್ಡ್ಗಳಿಗೆ ಮುಖ ಇರ್ತಾವೆ? ಕಿಂಗಕ್ಕ, ಕ್ವಿನ್ಗ, ಜಾಕಕ್ಕ ಮುಖ ಇರ್ತೈತಿ. ನೆನ್ಪಿಟ್ಕೋರೆ, ಒಂದು ಸಟ್ನಾಗ 3 ಕಾರ್ಡ್ಗಳಿಗೆ ಮುಖ ಇರ್ತಾವೆ. ಹಾಗಾದ್ರೆ ಟೋಟಲ್ 4 ಸೆಟ್ ಅದಾವೆ. ಹಾರ್ಟ, ಡೈಮಂಡ, ಕ್ಲಬ್ಬ, ಸ್ಪೇಡ 4 3 12 ಕಾರ್ಡ್ಗಳಿಗೆ ಮುಖ ಇರ್ತಾವೆ. ಓಕೆ, ಇಷ್ಟು ಕಾರ್ಡ್ಗಳ ಬಗ್ಗೆ ಮಾಹಿತಿ. ಕರಿ ಕಾರ್ಡ್ಗಳ 26, ಕೆಂಪು ಕಾರ್ಡ್ಗಳ ಅವು 26, ಟೋಟಲ್ ಕಾರ್ಡ್ಗಳ 52. ಟೋಟಲ್ ಇಲ್ಲಿ ನೋಡ್ರಿ, ಟೋಟಲ್ ಇಡೀ ಕಾರ್ಡ್ನ ಸಟ್ನಲ್ಲಿ ಒಂದು ಕೆಂಪು ರಾಜ ಬರುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾನೆ. ಕೆಂಪು ರಾಜ ಒಬ್ಬ ಇರ್ತಾನೆ, ಕೆಂಪು ರಾಜ ಇಬ್ಬರು ಇರ್ತಾನೆ, ಡೈಮಂಡ್ನಾಗ ಒಬ್ಬ ಇರ್ತಾನೆ, ಹಾರ್ಟ್ನಾಗ ಒಬ್ಬ ಇರ್ತಾನೆ. ಕೆಂಪು ರಾಜ ಇಬ್ಬರು ಇರ್ತಾರೆ. ಹಾಗಾದ್ರೆ ಇಡೀ ಟೋಟಲ್ ಕಾರ್ಡ್ ಸೆಟ್ನಾಗ ಕೆಂಪು ರಾಜ ಬರುವ ಸಂಭವನೀಯತೆ ಕೇಳಿದ ಅಂದ್ರೆ 2 ಡಿವೈಡೆಡ್ ಬೈ 52. 2 ಡಿವೈಡೆಡ್ ಬೈ 52 ಕಟ್ತಾ ಬಿಡ್ರಿ. 2 1 2 26 1 ಡಿವೈಡೆಡ್ ಬೈ 26. ಕೆಂಪು ರಾಜ 2 ಡಿವೈಡೆಡ್ ಬೈ ಇಡೀ 52 ಕಾರ್ಡ್ನಾಗ ಹಾರ್ಟ್ನಾಗ ಒಬ್ಬ ಕೆಂಪು ರಾಜ ಇರ್ತಾನು, ಡೈಮಂಡ್ದಾಗ ಒಬ್ಬ ಕೆಂಪು ರಾಜ ಇರ್ತಾನೆ, ಇಬ್ಬರು ರಾಜಾರ ಇರ್ತಾರೆ. ಇವರಿಬ್ರು ಕರಿ ರಾಜಾರ. ಅವ್ರ ಸ್ಪೇಡ್ದಾಗ, ಕ್ಲಬ್ದಾಗ. ಕೆಂಪು ರಾಣಿ 2 ಕಾರ್ಡ್, ಕರಿ ರಾಣಿ ಅವರು 2 ಕಾರ್ಡ್. ಹಿಂಗೆ ಈ ರೀತಿ ಇಡೀ ಕಾರ್ಡ್ ಸೆಟ್ನ್ಯಾಗ ಹಾರ್ಟ್ ಇರುವಂಥ ರಾಜ ಒಬ್ಬ, ಡೈಮಂಡ್ ಇರೋ ರಾಜ ಒಬ್ಬ, ಕ್ಲಬ್ ಇರೋ ರಾಜ ಒಬ್ಬ. ಸ್ಪೆಸಿಫಿಕ್ ಅದಕ್ಕೆ ಹೋದ್ರು ಒಬ್ಬೊಬ್ರು ಇರ್ತಾರೆ. ಕೆಂಪು ಸೆಟ್ ಮಾಡಿದಿ ಇಬ್ಬಿಬ್ರು ಬರ್ತಾರೆ. ಇಡೀ ಕಾರ್ಡ್ ಮಾಡಿದಿ 4 ಮಂದಿ ರಾಜಾರ, ಇಬ್ಬರು ಕರಿ ರಾಜಾರ, ಇಬ್ಬರು ಕೆಂಪು ರಾಜಾರ. ಹಿಂಗೆ ಈ ಕಾರ್ಡ್ಸ್ಗಳ ಬಗ್ಗೆ ಇರುವಂತಹ ಮಾಹಿತಿ. ಈ 3 ಕಾನ್ಸೆಪ್ಟ್ಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಸಂಭವನೀಯತೆ ಆಲ್ಮೋಸ್ಟ್ ಮುಗ್ದಂಗೆ. ಇನ್ನೊಂದು ಸಣ್ಣ ಕಾನ್ಸೆಪ್ಟ್ ಯಾದೃಚ್ಛಿಕ ಅಂತ ಬರ್ತೈತಿ. ಅದು ಪೂರ ಡೆಡ್ ಕಾನ್ಸೆಪ್ಟ್ ಅದ, ಅಂದ್ರೆ ಡೆಡ್ ಈಸಿ ಕಾನ್ಸೆಪ್ಟ್. ಡೆಡ್ ಅಂದ್ರೆ ಬರೋದಿಲ್ಲ ಅಂತೆಲ್ಲ ಬರ್ತೈತಿ ಎಕ್ಸಾಮಿನೇಷನ್ಗೆ. ಏನಂದ್ರೆ ಒಂದು ಚೀಲ ಇರ್ತೈತಿ, 3 ಹಳದಿ ಕಲರ್ ಬಾಲ್ ಇರ್ತಾವೆ, 2 ಕೆಂಪ, ಇವು ರೆಡ್, ಇವ ಯೆಲ್ಲೋ ಕಲರ್, ಒಂದು 4 ನೀಲಿ ಕಲರ್ ಬ್ಲೂ ಕಲರ್ ಬಾಲ್ ಇರ್ತಾವೆ. ಯಾದೃಚ್ಛಿಕವಾಗಿ ಚೀಲದಲ್ಲಿ ಕೈ ಹಾಕಿ, ಯಾದೃಚ್ಛಿಕ ಅಂದ್ರೆ ಚೀಲದಾಗ ಗೊತ್ತಿಲ್ಲದ ಕೈ ಹಾಕಿ ರೆಡ್ ತೆಗೆಯುವ ಸಂಭವನೀಯತೆ ಎಷ್ಟು? ರೆಡ್ ಕಲರ್ದು ಎಟ್ಟದವು 2. ಸಂಭವನೀಯತೆ ಅಂತ ಕೇಳಿದಾಗ ಟೋಟಲ್ ಬಾಲ್ಗಳನ್ನ ಹೇಳ್ಬೇಕು. 4 2 6 6 3 9. 9 ಬಾಲ್ನಾಗ 2 ಬಾಲ್ ರೆಡ್ ತೆಗೆಯುವಂಥ ಸಂಭವನೀಯತೆ. ಒಮ್ಮೆ ಕ್ವಶನ್ ಹೆಂಗೆ ಕೇಳ್ತಾನೆ ಅಂದ್ರೆ ನೆಗೆಟಿವ್ ಫಾರ್ಮೇಷನ್ದಾಗ ಇಂತಹ ಚೀಲದಲ್ಲಿ, ಚೀಲದಲ್ಲಿ ಕೆಂಪ 2 ಅದಾವ, ಯೆಲ್ಲೋ 3 ಅದಾವ, ಬ್ಲೂ 4 ಅದಾವ. ಕೆಂಪು ಮತ್ತು ನೀಲಿಯನ್ನು ಹೊರತುಪಡಿಸಿ, ಅವು ಎಲ್ಲೋ ಅಂತ ಹೇಳಂಗಿಲ್ಲ, ಕೆಂಪು ನೀಲಿ ಹೊರತುಪಡಿಸಿ ತೆಗೆಯುವ ಚೆಂಡುಗಳ ಸಂಭವನೀಯತೆ 3 ಡಿವೈಡೆಡ್ ಬೈ 9. ಕ್ಯಾನ್ಸಲೇಷನ್ ಮಾಡಿದ್ರೆ 1/3. 9 ಬಾಲ್ನಾಗ ರೆಡ್ ಬ್ಲೂ ಅನ್ನ ಹೊರತುಪಡಿಸಿ ಅಂದ್ರೆ ಅವನು ಬಿಡ್ಬೇಕು, ಇನ್ನಂತ ಹಿಡಿಬೇಕು. 3 ಎಲ್ಲೋ ಬಾಲ್ ತೆಗೆಯುವಂಥ ಚಾನ್ಸಸ್ ಸರ್. 3 ಬಾಲ್ಗಳು ಅದಾವ ಅಂದಾಗ. ಇದಕ್ಕೆ ಯಾದೃಚ್ಛಿಕ ಕಾನ್ಸೆಪ್ಟ್ ಅಂತ ಹೇಳಿ ಕರೀತಾರೆ. ಯಾದೃಚ್ಛಿಕ ಇದನ್ನು ಕೂಡ ಕೇಳುವಂಥ ಸಂಭವನೀಯತೆ ನೋಡ್ರದ ಸಂಭವನೀಯತೆ ಪರೀಕ್ಷೆಗೆ ಪ್ರಶ್ನೆ ಬರುವಂಥ ಸಂಭವನೀಯತೆ ಪಾಠದ ಸಂಭವನೀಯತೆ. ಒಮ್ಮೊಮ್ಮೆ ಇನ್ನೂ ತಿಂಡು ಕ್ವಶನ್ ಹೆಂಗಂದ್ರೆ ಹೇಳಿರ್ತಾನೆ, ಕೆಂಪು 2 ಇರ್ತಾವಪ್ಪ, ಬಿಳಿ ಇದನ್ನು ಬ್ಲೂ ನೀಲಿನ ಹಾಕಿರ್ತಾವು, ಎಲ್ಲೋ ಹಳದಿ 3 ಇರ್ತಾವು. ಈ ಚೀಲದಿಂದ ಹಸಿರು ಬಾಲ್ ತೆಗೆಯುವುದೆಟ್ಟ 0 ಅಸಂಭವ ಘಟನೆ ಇದೆ. ಚೀಲದಾಗ ಬಾಲ ಇಲ್ಲ ಹಸಿರು ಕಲರ್ದು, ಇನ್ನು ತೆಗೆಯುವ ಸಂಭವನೀಯತೆ ಎಲ್ಲಿಂದ ಬರ್ಬೇಕು? ಹಸಿರು ಕಲರ್ ಬಾಲ್ ತೆಗೆಯುವಂಥ ಸಂಭವನೀಯತೆ 0. ಅಸಂಭವ ಘಟನೆ, ಇದೊಂದು ಅಸಂಭವ ಘಟನೆ.
ಇಂಪಾಸಿಬಲ್. ಓಕೆ, ಎಸ್ ಸ್ಪರ್ಧಾರ್ಥಿಗಳೇ, ಇಷ್ಟೊತ್ತನ ನಾನು ಇಟ್ ಮೇ ಬಿ ಎಷ್ಟಾಗಿದ್ದು ಗೊತ್ತಿಲ್ಲ ಈ ವಿಡಿಯೋ. ಸಂಖ್ಯಾ ಪದ್ಧತಿ ಸ್ಟಾರ್ಟಿಂಗ್ ಸ್ವಾಭಾವಿಕ ಸಂಖ್ಯೆಗಳಿಂದ ಎಲ್ಲಿ ಬ್ರಹ್ಮಗುಪ್ತ ಸ್ಟಾರ್ಟ್ ಮಾಡಿದ್ಲ ಅಲ್ಲಿಂದ ಸಂಖ್ಯಾ ಪದ್ಧತಿ, ಅಕರ್ಣೀಕರಣ ವಿಧಾನ, ಅಪವರ್ತಿಸುವಿಕೆ ವಿಧಾನ ಸಂಖ್ಯೆಗಳದ್ದು, ಅದಾದ್ಮೇಲೆ ಸಮಾಂತರ ಶ್ರೇಣಿ ಎಣ್ಣೆ ಪದ ಕಂಡುಹಿಡಿದ, ಸಮಾಂತರ ಶ್ರೇಣಿ ಮೊತ್ತ ಕಂಡುಹಿಡಿದ, ಅದಾದ್ಮ್ಯಾಗ ವೆರಿ ಇಂಟ್ರೆಸ್ಟಿಂಗ್ಲಿ ಸಂಭವನೀಯತೆ ಪಾಠ. ಇದ್ರೊಳಗೆ ಬರುವಂಥ ಕಾನ್ಸೆಪ್ಟ್ ಆಲ್ಮೋಸ್ಟ್ ಅಂಕಗಣಿತ ಒಂದು 90% ಮುಗ್ದಂಗೆ. ಇನ್ನು ಸಣ್ಣ ಪೇಪರ್ ಒಳಗೆ ಬರೋ ಭಿನ್ನರಾಶಿ ಯಾವ ನೀವು ಅದನ್ನು ಮಾಡಿರ್ತಾರೆ, ಅದನ್ನೇನು ಹೇಳೋ ಅವಶ್ಯಕತೆ ಇಲ್ಲ. ಅಷ್ಟು ಮೀರಿ ಏನಾದರೂ ನನಗೆ ಅಂಥ ಕಮೆಂಟ್ ಬಂದಂದ್ರೆ ಅವನು ಹೇಳ್ತಾನೆ, ಇಲ್ಲ ನನಗೆಲ್ಲ. ಇದು ಮಾತ್ರ ಮೇನ್ ಅರ್ಥಮೆಟಿಕ್. ಇದು ಇವತ್ತು ಈ ಕ್ಲಾಸ್ ಮಾಡಿದ್ದು ಮೇನ್ ಅರ್ಥಮೆಟಿಕ್. ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗೈತೆ ಅಂತ ಅಂದ್ಕೊಂಡೇನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿರ್ತೈತಿ. ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಏನಾದರೂ ಕಾನ್ಸೆಪ್ಟ್ಗಳು ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಆಗಲಿ. ಕಮೆಂಟ್ ಮಾಡಿರಿ ನಿಮಗೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿತ್ತಂದ್ರೆ. ಇಲ್ಲಾಂದ್ರೆ ಇದ್ರೊಳಗೆ ಏನಾದರೂ ನಿಮ್ಗೆ ದೋಷ ಅನಿಸಿತ್ತು, ಸರ್ ಇಲ್ಲೇನೂ ನನಗೆ ಗೊತ್ತಾಗಲಿಲ್ಲ ಅಂತಿದ್ರೆ ಅದನ್ನೂ ಕಮೆಂಟ್ ಮಾಡಿರಿ. ವಿತ್ ಟೈಮ್ ಅದನ್ನು ತಿಳಿಸುವಂಥ ಪ್ರಯತ್ನ ಇನ್ನೊಂದು ವಿಡಿಯೋದಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.